ಪರಬ್ರಹ್ಮಣೇ ನಮಃ. ದಿಕ್ಕಾಲಾದ್ಯನವಚ್ಛಿನ್ನಾನಂತಚಿನ್ಮಾತ್ರಮೂರ್ತಯೇ ಸ್ವಾನುಭೂತ್ಯೇಕಮಾನಾಯ ನಮಃ ಶಾಂತಾಯ ತೇಜಸೆ. ಶಿವಂ ಶಾಂತಮದ್ವೈತಂ ಹಿ ಯತುಕ್ತಂ ಸರ್ವಶಾಸ್ತ್ರೇಷು ತದ್ರೂಪಂ ಮದ್ಗುರುವರಂ ಶ್ರೀ ಶಾಂತಾನಂದಮಹಂ ಭಜೆ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಶ್ರೀಮಜ್ಜಗದ್ಗುರೋ ಶಿವಾನಂದಾದಾರಂಭಾಂ ಶ್ರೀಮತ್ಪೂರ್ಣಾನಂದಮಧ್ಯಮಾಂ ಶ್ರೀಮದಸ್ಮದ್ಗುರುಪರ್ಯಂತಾಂ ವಂದೇ ಗುರುಪರಂಪರಾಂ. ಸರ್ವೋಪನಿಷದಾಂ ತತ್ವಂ ಸಂಗೃಹ್ಯ ಸ್ವಮನೀಷಯ ಏನೋಕ್ತಂ ದೇಶಭಾಷಾಯಾಂ ವಂದೇ ತಂ ನಿಜಗುಣೇಶ್ವರಂ ವಂದೇ ತಂ ನಿಜಗುಣೇಶ್ವರಂ. ಪ್ರಾತಸ್ಮರಣೀಯರಾದ ಆರಾಧ್ಯ ಗುರುದೇವರ ಪವಿತ್ರವಾದ ಚರಣಾರವಿಂದಗಳಲ್ಲಿ ದಂಡವತ್ ಪ್ರಣಾಮಗಳನ್ನು ಸಮರ್ಪಣ ಮಾಡಿ, ಅವರಿವರೆನ್ನದೇ ಸರ್ವ ಬ್ರಹ್ಮಜ್ಞಾನಿಗಳ ಪವಿತ್ರವಾದ ಚರಣಾರವಿಂದಗಳಲ್ಲಿ ಹಣೆಮಣಿದು, ಜಗದ್ವಂದ್ಯ ಜಗದ್ಗುರು ಶಿವಾವತಾರಿ ಶ್ರೀ ಸಿದ್ಧಾರೂಢಪ್ಪಂಗಳವರ ಪವಿತ್ರವಾದ ಚರಣಾರವಿಂದಕ್ಕೂ, ತತ್ಸ್ವರೂಪರೆಯಾದ ಮಹಾಮೌನ ಯೋಗಿ ಜಗದ್ವಂದ್ಯ ಜಗದ್ಗುರು ಶ್ರೀ ಗುರುನಾಥಾರೂಢಪ್ಪಂಗಳವರ ಚರಣಾರವಿಂದಕ್ಕೂ, ಹಾಗೆಯೇ ಜಗದ್ವಂದ್ಯ ಜಗದ್ಗುರು ಶ್ರೀ ಶಿವಾನಂದಪ್ಪಂಗಳವರ ಚರಣಾರವಿಂದಕ್ಕೂ ಅನಂತಕೋಟಿ ನಮಸ್ಕಾರಗಳನ್ನು ಸಮರ್ಪಣ ಮಾಡಿ, ಶ್ರೀಮನ್ ನಿಜಗುಣ ಶಿವಯೋಗಿಗಳವರ ಚರಣಾರವಿಂದಗಳಲ್ಲಿ ಹಣೆಮಣಿದು, ಉಪಸ್ಥಿತ ಸಾಧಕ ಸಾಧಕಿಯರಾದ ಎಲ್ಲರಲ್ಲಿಯೂ ಕೂಡ ಶರಣುಗಳು. ಆತ್ಮೀಯರೇ, ಸಮಾಧಿಯ ಭೇದದ ನಿರೂಪಣೆಯನ್ನು ಹೇಳಿದರು. ಸರ್ವಾತ್ಮಕ ಸಮಾಧಿ 4 ವಿಧವಾಗಿದೆ, ನೇತ್ಯಾತ್ಮಕ ಸಮಾಧಿ ಒಂದೇ ತೆರನಾಗಿದೆ ಅಂತ 5 ವಿಭಾಗ ಮಾಡಿದರು. ಇವತ್ತಿನ ಸೂತ್ರ ಏನು ಹೇಳ್ತದ ಅಂತ ಕೇಳಿದರೆ, ಯೋಗಿಯ ಕುಲಕೋಟಿ ಬಂಧು ಬಾಂಧವರು ಅನುರಾಗದಿಂದವೇ ಮುಕ್ತಿ ಪಡೆವರು. ಸೂತ್ರದ ಅರ್ಥವನ್ನು ನೋಡೋಣ, ಆಮೇಲೆ ಏನು ಚಿಂತನೆ ಬರ್ತದೋ ಆ ಚಿಂತನೆಯನ್ನು ಕೂಡ ಸ್ವಲ್ಪ ಮಾಡೋಣ ಅಂತ. ಇಲ್ಲಿ ಯೋಗಿಯ ಕುಲಕೋಟಿ ಬಂಧು ಬಾಂಧವರು ಅನುರಾಗದಿಂದವೇ ಮುಕ್ತಿ ಒಡೆವರು. ಒಬ್ಬ ತತ್ವಜ್ಞಾನಿ ಆದರೆ ಅವನ ಕುಲವೇ ಪಾವನ ಅಂತ ಸಹಜವಾಗಿ ಒಪ್ಪಿಕೊಂಡಿದ್ದೇವೆ. ಒಬ್ಬ ತತ್ವಜ್ಞಾನಿ ಆದರೆ ಕುಲವೇ ಪಾವನ ಅಂದಾಗ ತಂದೆಯ ಕುಲ, ತಾಯಿಯ ಕುಲ, ಬೀಗರು ಬಿಜ್ಜರು ಇತ್ಯಾದಿ ಎಲ್ಲರೂ ಅಲ್ಲಿ ಸೇರಿಕೊಳ್ತಾರೆ. ಬಂಧುಗಳು ಅಂದರೆ ಅವರೆಲ್ಲರೂ ಸಹಜವಾಗಿ ಮುಕ್ತರಾಗುತ್ತಾರೆ ಅಂತ ಸೂತ್ರದ ಅರ್ಥ. ಮುಂದಿನ ವಿಚಾರ ನೋಡಿಕೊಂಡು ಅದ್ರ ಬಗ್ಗೆ ಚಿಂತನೆ ಮಾಡೋಣ ಅಂತ ಒಂದು ಪಾಯಿಂಟ್ ಇಟ್ಟಿದ್ದೇನೆ, ಈಗ ಸದ್ಯಕ್ಕೆ ಬೇಡದು. ಯೋಗಿ ಪ್ರತ್ಯಾಹಾರವಾಗಿ ತನಗೆ ಸಿದ್ಧಿಗಳು ಆ ಪನ್ನೊಂದು ಕುಲವನು ರಾಗದಿಂದ ಆಗ್ಬೇಕನ್ನೋದು, ರಾಗದಿಂದ ಒಡಗೂಡಿ ಆಗಬೇಕು. ರಾಗ ಇಲ್ಲಿ ವಿ ಬಿದ್ದತಿ. ರಾಗದಿಂದ ಒಡಗೂಡಿ ಮುಕ್ತ ನೆನೆಸುವನು. ಇದು ಆಗಮ ಸಿದ್ಧವು ಅಂಗನೆ ನಂಬು ಅಂದ್ರಿವರು. ಯೋಗಿ ಪ್ರತ್ಯಾಹಾರವಾಗಿ ಅಂತ ಈಗ ಅಂಗಗಳನ್ನು ಹೇಳ್ತಾ ಇದ್ದಾರೆ, ಮತ್ತೇನೆಲ್ಲ. ಅಂತರಂಗದ 4 ಪ್ರತ್ಯಾಹಾರ: ಧಾರಣ, ಧ್ಯಾನ, ಸಮಾಧಿ. ಅವು ಸಿದ್ಧಿ ಆದರೆ ಏನಾಗ್ತಾವಂತ ಮುಂದೆ ಹೇಳ್ತಾ ಇದ್ದಾರೆ. ತತ್ಪೂರ್ವದಲ್ಲಿ ಯಮ, ನಿಯಮ, ಆಸನ, ಪ್ರಾಣಾಯಾಮ ಅವನ್ನು ಒಂದು 4 ಹೇಳ್ಕೊಂಬಂದಾರೆ. ಯಮ, ನಿಯಮ, ಆಸನ, ಪ್ರಾಣಾಯಾಮ. ಇದು ಪ್ರತ್ಯಾಹಾರ, ಧ್ಯಾನ, ಧಾರಣ, ಧ್ಯಾನ, ಸಮಾಧಿ ಒಂದು 4 ಹೇಳ್ಯಾರ. ಆದರೆ ಇಲ್ಲಿ ಗ್ರಂಥದ ಪ್ರಕಾರ ನಾವು ನೋಡ್ಕೊಂಡು ಬಂದಾಗ ಯಮ ಅನ್ನುವ ಅಂಗ 10 ವಿಧವಾಗಿದೆ. ಯಮಾಂಗದಲ್ಲಿ 10 ವಿಭಾಗ ಮಾಡ್ಕೊಂಬಂದರು. ಪತಂಜಲಿ ಮಹರ್ಷಿಗಳು ಒಂದಿಷ್ಟು ವಿಷಯ ಬರೀತಾರೆ ಅಲ್ಲಿ ಯಮಾಂಗದ ಬಗ್ಗೆ. ಅವನು ಸ್ವಲ್ಪ ನಮ್ಮ ಸಭೆಯ ಗಮನಕ್ಕೆ ತರ್ತೇನೆ. ಏನಂತಾರೆ ಅವರು, ಸಾಧಕನು ಯಮಾಂಗದಲ್ಲಿ ಹೇಳಿರುವಂತಹ ಅಹಿಂಸಾ ಎಂಬುವಂತಹ ಗುಣವನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡದ್ದೇ ಆದರೆ ಅವನಿಗೇನು ಸಿದ್ಧಿ ಆಗ್ತದೆ ಅಂತ ಕೇಳಿದರೆ ಅವನಲ್ಲಿ ವೈರತ್ವ ಅನ್ನೋದು ಹೊರಟು ಹೋಗ್ತದೆ.
ಆಮೇಲೆ ಅವನ ಸನ್ನಿಧಿಗೆ ಬಂದಿರುವ ಸಕಲ ಪ್ರಾಣಿಗಳು ತಮ್ಮ ವೈರವನ್ನು ಮರೆತು ಜೀವಿಸುತ್ತವೆ ಅಂತ ಬರೆದಿದ್ದಾರೆ ಪತಂಜಲಿ ಮಹರ್ಷಿಗಳು. ಯಾವುದೋ ಒಂದು ಅಹಿಂಸೆ ತಯಾರಾದರೆ, ಅಹಿಂಸೆ ಅಂದರೆ ಏನು? ಕಾಯೇನ ವಾಚ ಮನಸ, ಈ ಮೂರೂ ಕರಣಗಳಿಂದ ಜಾಗ್ರ ಸ್ವಪ್ನ ಸುಷುಪ್ತಿ ಮೂರೂ ಅವಸ್ಥೆಗಳಲ್ಲಿ ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ ಯಾವುದೇ ಪ್ರಾಣಿಗೆ ಹಿಂಸೆಯಾಗುವಂತಹ ಚರಿತ್ರೆ ಇವನದು ಆಗಿರಬಾರ್ದು. ಮಾತಿನಿಂದಾಗಲಿ, ಶರೀರದಿಂದಾಗಲಿ, ಅಥವಾ ಮನಸ್ಸಿನಿಂದಾದರೂ ಆಗಲಿ. ಇನ್ನೊಬ್ಬರಿಗೆ ಅನ್ಯಾಯವಾಗುವಂತಹ ವ್ಯವಹಾರ ಅವನ ಜೀವನದಲ್ಲಿ ಇಲ್ಲದೇ ಹೋದರೆ ಇದು ಒಂದು ಅಹಿಂಸಾ ಗುಣವನ್ನು ಆತನು ಅನುಷ್ಠಾನ ಮಾಡಿದಂತೆ. ಈ ಅಹಿಂಸಾ ಗುಣ ಸಹಜ ಸಿದ್ಧ ಆಯ್ತಂದ್ರೆ ಅದು ಸಹಜ ಆಗಬೇಕು. ಅವನಲ್ಲಿ ವೈರತ್ವನು ಬುದ್ಧಿ ಇರೋದಿಲ್ಲ. ಯಾಕೆ? ಮೂರು ಕರಣಗಳಿಂದ ಯಾರಿಗೂ ಹಿಂಸೆನ ಮಾಡೋದಿಲ್ಲ. ಅವಾಗ ಯಾರು ವೈರಿಗಳಿರ್ತಾರೋ? ಯಾರೂ ಇಲ್ಲ. ಅವ ಅಜಾತ ಶತ್ರು. ಅವನ ಸನ್ನಿಧಿಗೆ ಬಂದಿರುವ ಕ್ರೂರ ಪ್ರಾಣಿಗಳೂ ಕೂಡ ವೈರವನ್ನು ಮರೆತು ಜೀವನವನ್ನು ಮಾಡುತ್ತವೆ ಅಂತ ನೀವು ಪುರಾಣಾದಿಗಳನ್ನು ಕೇಳಿದಾಗ ಗೊತ್ತಾಗ್ತದೆ. ಅರಣ್ಯದಲ್ಲಿರುವ ಋಷಿ ಮುನಿಗಳ ಆಶ್ರಮದಲ್ಲಿ ವಾಸವಾಗಿರುವ ಹುಲಿ, ಜಿಂಕಿ, ನರಿ ಏನೇನಿದಾವೆಲ್ಲ ಒಟ್ಟಾಗಿರ್ತಿದ್ವು. ಅಲ್ಲಿ ವೈರವೇ ಇರ್ತಿರ್ಲಿಲ್ಲ. ಅದು ಆ ಕಾಲ. ಈಗ ನಮ್ಮ ಕಾಲದಾಗ ನಾವು ಮಾತಾಡೋಣ. ಅಹಿಂಸಾ ಅನ್ನುವ ಗುಣ ಮನಸ್ಸಿನಿಂದಲೂ ಕೂಡ ಇನ್ನೊಬ್ಬರಿಗೆ ಹಿಂಸೆ ಆಗಿರಬಾರ್ದು ಅಂತಾರಲ್ಲ, ಅದು ಭಾಳ ಮುಖ್ಯ. ನಾವು ಏನಾದರೂ ಸ್ವಲ್ಪ ನಮ್ಗೆ ಇನ್ನೊಬ್ಬರಿಂದ ಹೆಚ್ಚು ಕಡಿಮೆ ಆದಾಗ ಮನಸ್ಸು ಏನಂತದ ಅನ್ನೋದು ಸಹಜವಾಗಿ ಎಲ್ಲರಿಗೂ ಗೊತ್ತಾಗುವಂಥದ್ದು. ಏನಂತದ್ದು? ಮನಸ್ಸು ಹಾಳಾಗಿ ಹೋಗ್ಲಿ ಅವನು. ಅವ್ನು ಹಾಳಾಗಿ ಹೊಕ್ಕಾನೋ ಇಲ್ಲೋ ಆ ಮಾತು ಬೇರೆ. ಅಂತೂ ಮನಸ್ಸು ಹಂಗೆ ಅಂತದಿಲ್ಲೋ ಅಂದ್ರೆ ಇಲ್ಲಿ ಬರೀತಾರೆ ಅವರು, ಮೂರು ಕರಣಗಳಲ್ಲಿಯೂ ವೈರಿ ಆಗಲಿ ಏನಾರ ಆಗಲಿ ನಮಗೇನೋ ತೊಂದರೆ ಮಾಡಿದರೂ ಕೂಡ ತಿರುಗಿ ಹಿಂಸೆ ಮಾಡುವ ಗುಣ ಇವನಲ್ಲಿ ಇರಬಾರ್ದು. ಮನಸ್ಸಿನಿಂದ, ಮಾತಿನಿಂದ, ಶರೀರದಿಂದ ಮೂರು ಇಟ್ಕೊಂಡ್ಬಿಡ್ರಿ. ಹೀಗೆ ಆದಾಗ ಏನಾಗ್ತದಂದ್ರೆ ಅವನಿಗೆ ಸಹಜವಾಗಿ ಯಾರಲ್ಲಿಯೂ ವೈರ ಬುದ್ಧಿ ಇರುವುದಿಲ್ಲ. ಅವನ ಸನ್ನಿಧಾನಕ್ಕೆ ಬಂದಿರುವ ಕ್ರೂರ ಪ್ರಾಣಿಗಳೂ ಕೂಡ ತಮ್ಮ ಕ್ರೌರ್ಯವನ್ನು ಮರೆತು ಸಾಧು ಪ್ರಾಣಿಗಳಾಗಿ ಜೀವಿಸುತ್ತವೆ ಅನ್ನುವುದು. ಇದು ಒಂದೇ ಒಂದು ಅಹಿಂಸಾ ಅನ್ನುವ ಗುಣ ನಾವು ಅನುಷ್ಠಾನಕ್ಕೆ ತಂದರೆ ಇಷ್ಟು ಫಲ ಸಿಗುತ್ತದೆ ಅಂತ ಸಾಧಕರಿಗೆ ಹೇಳುವ ಅಭಿಪ್ರಾಯ. ಇದು ಒಂದಾಯಿತು. ಇನ್ನು ಸತ್ಯ ಅಂತ ಎರಡನೇದ್ದು. ಅಹಿಂಸೆ ಸತ್ಯ. ಸತ್ಯ ಅಂತೂ ಭಾಳ ಕಷ್ಟ. ನಾವು ಹೇಳ್ತೇವೆ ಸ್ವಲ್ಪ ಮಾತಿಗೆ ಏನೇನೋ ಸುಳ್ಳು ಹೇಳ್ತೇವೆ, ಸ್ವಲ್ಪ ವಿಷಯಕವಾಗಿ ಸುಳ್ಳು ಹೇಳ್ತೇವೆ. ಸತ್ಯ ಹೇಳೋದಂತೂ ಅಷ್ಟು ಸುಲಭ ಇಲ್ಲ. ಸತ್ಯ ಹರಿಶ್ಚಂದ್ರ ಅಂತ ಅಂದಿನಿಂದ ಅವನ ಹೆಸರು ಹೇಳ್ಕೊಂಡು ಬಂದೇವು, ಮತ್ತೆ ಯಾರೂ ಇಲ್ಲ ಇಲ್ಲಿ. ಸತ್ಯ ಅನ್ನೋದು ಇವನ ಸಿದ್ಧಿ ಆಯ್ತು ಅಂದ್ರೆ ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನ ಬ್ರೂಯಾತ್ ಸತ್ಯಂ ಅಪ್ರಿಯಂ ಅದಕ್ಕೊಂದು ವ್ಯಾಖ್ಯಾನ ಮಾಡ್ತಾರೆ. ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯ ಹಿತಂ ಚತತ್. ಭಗವದ್ಗೀತೆಯಲ್ಲಿ ಭಾಷ್ಯವನ್ನು ಕೂಡ ಬರೀತಾರೆ. ಇನ್ನೊಬ್ಬರಿಗೆ ಉದ್ವೇಗವಾಗುವಂತಹ ಮಾತುಗಳು ಇವನ ಬಾಯಿಲೆ ಬರಲೇ ಕೂಡದು. ಇನ್ನೊಬ್ಬರಿಗೆ ಉದ್ವೇಗ ಆಗಬಾರ್ದು. ಅದು ಪ್ರಿಯವಾಗಿರಬೇಕು. ನೀನು ಸತ್ಯವನ್ನು ಹೇಳುವುದರಿಂದ ಇನ್ನೊಬ್ಬರ ಜೀವನಕ್ಕೆ ಹಾನಿಯಾಗುವಂತಿದ್ದರೆ ಆ ಮಾತನ್ನು ಆಡಲೇ ಬೇಡ, ಅಲ್ಲಿ ಮೌನಿಯಾಗಿ ಬಿಡು ಅಂತ ಹೇಳ್ತದೆ ಶಾಸ್ತ್ರ. ಸತ್ಯ ಇದು ಭಾಳ ಕಷ್ಟ. ಸತ್ಯ ಅಷ್ಟೇನು ಸುಲಭ ಅಲ್ಲ ಅನುಷ್ಠಾನ ಮಾಡಕ್ಕೆ. ನಾವು ಕೈಕೊಂಡಿವಿ ಅಂದ್ರೆ ನಮಗೂ ಗೊತ್ತಾಕತಿ, ನಿಮಗೂ ಗೊತ್ತಾಕತಿ. ಕಿಂಚಿತ್ ವಿಷಯಕ್ಕೆ ಸುಳ್ಳು ಹೇಳ್ತೇವಲ್ಲ, ಕಿಂಚಿತ್ ವಿಷಯಕ್ಕೆ ದೊಡ್ಡ ಲಾಭ ಇರೋದಿಲ್ಲ ಇಲ್ಲಿ. ಕರೆ ಅಷ್ಟಕ್ಕೆ ಸುಳ್ಳು ಹೇಳ್ತೇವೆ. ಒಂದು ವೇಳೆ ಇವನ ಸನ್ನಿಧಾನದಲ್ಲಿ ಸತ್ಯ ಸಿದ್ಧಿ ಆದರೆ ಏನು ಫಲ ಸಿಗ್ತದೆ ಅನ್ನೋದು ಬರೀತಾರೆ. ಸತ್ಯದ ಸಿದ್ಧಿಯಾದರೆ ಅವನ ಶ್ರೀಮುಖದಿಂದ ಬರುವ ಮಾತುಗಳು ಯಾವ ರೀತಿಯಾಗಿ ಬಂದಿರುತ್ತವೆ ಆ ರೀತಿಯಾದ ಫಲಗಳು ಪ್ರಾಪ್ತವಾಗುತ್ತವೆ. ಸತ್ಯ ಮಾತನಾಡುವುದರಿಂದ ನಾವೇನು ಹೇಳ್ತಾನದು ಸಿದ್ಧಿ ಆಗುತ್ತದೆ ಅಂತ ವಾಕ್ಸಿದ್ಧಿ ಅಂತ ಕರಿತೀವಿ ಇದನ್ನು. ವಾಕ್ಸಿದ್ಧಿ, ಅವನು ಹೇಳಿದಂತೆ ವಾಕ್ಸಿದ್ಧಿ ಆಗುತ್ತದೆ. ಸತ್ಯದ ಅನುಷ್ಠಾನ ಮಾಡಿದರೆ ವಾಕ್ಸಿದ್ಧಿ ಸಹಜವಾಗಿ ಆಗ್ತದೆ. ಅವೇನು ಹೇಳ್ತಾನೆ ಅದು ಆಗ್ತದೆ. ಇದು ಸತ್ಯದ ಅಭಿಪ್ರಾಯ ಆಯಿತು. ಇನ್ನು ಬ್ರಹ್ಮಚರ್ಯ ಪಾಠ ಮಾಡ್ಕೊಂಬಂದಾರೆ. ನೈಷ್ಠಿಕ ಬ್ರಹ್ಮಚರ್ಯ ಮತ್ತು ನುತ ಬ್ರಹ್ಮಚರ್ಯ ಅಂತ. ನೈಷ್ಠಿಕ ಬ್ರಹ್ಮಚರ್ಯ ಅಂತೂ ಅನುಷ್ಠಾನ ಮಾಡುವುದು ಈ ಕಾಲದ ಸಾಧಕರಿಗೆ ಎಂದೂ ಹೊಂದುಗಡೆ ಆಗೋದಿಲ್ಲ. ಯಾಕಂದ್ರೆ ನಾವೆಲ್ಲ ಪಟ್ಟಣದಾಗ ಮಠ ಕಟ್ಕೊಂಡಿದ್ದೇವೆ, ಹಳ್ಳ್ಯಾಗ ಮಠ ಕಟ್ಕೊಂಡಿದ್ದೇವೆ. ಅರಣ್ಯದಲ್ಲಿ ಕಟ್ಕೊಂಡವ್ರು ಎಷ್ಟು ಮಂದಿ ಇದ್ದೇವೆ? ಇಲ್ಲ. ಅರಣ್ಯದಲ್ಲಿ ಕಟ್ಕೊಂಡ್ರೆ ಅಲ್ಲಿ ಬರೋರು ಯಾರ? ಅಲ್ಲಿ ಬರೋದೇ ಇಲ್ಲ.
ಅಂತೂ ನಾವೆಲ್ಲರೂ ಪಟ್ಟಣದ ಮಧ್ಯದಲ್ಲಿದ್ದೇವೆ, ಜನರ ಮಧ್ಯದಲ್ಲಿದ್ದೇವೆ. ಸ್ತ್ರೀ ಚಿತ್ರವನ್ನೇ ನೋಡಬಾರದು ಅಂತ ಬರೆದ್ದಾರೆ. ಇನ್ನು ಮಾತು ಕತೆ ಅದೆಲ್ಲ ಭಾಳ ದೂರಿಂದು. ಚಿತ್ರವನ್ನೇ ನೋಡಕೂಡದು. ಋಷ್ಯಶೃಂಗನ ಹೆಂಗ ಬೆಳೆಸಿದ್ದ ವಿಭಾಂಡಕ ಮೊನ್ನೆ ಹೇಳಿದ್ದೇನೆ ಇದನ್ನು. ಋಷ್ಯಶೃಂಗ ಹೆಣ್ಣು ಮಕ್ಕಳು ಭೂಮಿಯ ಮೇಲೆ ಇದ್ದಾರೆ ಅನ್ನೋದೇ ಗೊತ್ತಿರಲಿಲ್ಲ ಅವ. ಎಲ್ಲರೂ ಬ್ರಹ್ಮಚಾರಿಗಳೇ ಅಂತ ತಿಳ್ಕೊಂಡಿದ್ದಾವ. ಯಾಕಂದ್ರೆ ಅಲ್ಲಿ ಯಾರೂ ಬರುವಂಗ ಇಲ್ಲ ಹೆಣ್ಮಕ್ಳು. ಆಜ್ಞೆ ಇತ್ತ ಒಂದು ವಿಭಾಂಡಕ ಋಷಿದು. ಹೀಗಾಗಿ ಅರಣ್ಯದಲ್ಲಿದ್ದವರಿಗೆ ಮಾತ್ರ ಇದು ಸಾಧ್ಯ. ಚಿತ್ರದಲ್ಲಿ ಬರೆದಿರುವ ಸ್ತ್ರೀ ಸ್ತ್ರೀ ಚಿತ್ರವನ್ನು, ಹಾಗೆಯೇ ಪುರುಷರ ಚಿತ್ರವನ್ನು ಹೆಣ್ಣು ಮಕ್ಕಳಿಗೆ ಅನ್ವಯ. ಬರೀ ಗಂಡು ಮಕ್ಕಳಿಗಂತಷ್ಟೇ ಏನಲ್ಲ ಇದು. ಅವರು ಬ್ರಹ್ಮಚಾರಿಣಿಯರ ಆಗಿ ಉಳಿಯಬೇಕಾದರೆ ಅವರು ಚಿತ್ರದಲ್ಲಿ ಬರೆದಿರುವ ಪುರುಷನ ಮುಖವನ್ನು ಕೂಡ ನೋಡಕೂಡದು. ಇದು ಸಾಧ್ಯ ಏನು? ನೈಷ್ಠಿಕ ಬ್ರಹ್ಮಚರ್ಯ ಇಂದಿನ ಕಾಲದಾಗ ಅಂದರೆ ಸಾಧ್ಯ ಇಲ್ಲ. ಇಷ್ಟು ಕಠಿಣವಾಗಿ ಯಾಕೆ ಬರೆದ್ರು? ವಿದ್ವಾಂಸಮಪಿ ಕರ್ಷತಿ ಇಂದ್ರಿಯಾಣಿ ಪ್ರಮಾಥೀನಿ. ಅದಕ್ಕೆ ಹಿಂದಿನ ಶ್ಲೋಕ ಎಲ್ಲ ಹೇಳೋದಿಲ್ಲ, ಅದು ಬೇಡ. ವಿದ್ವಾಂಸಮಪಿ ಕರ್ಷತಿ, ವಿದ್ವಾಂಸನನ್ನು ಕೂಡ ಎಳೆದು ಹಾಕುತ್ತವೆ ಅಂತ ಬರ್ದಾರೆ. ಅದು ಭಾಳ ಸಮೀಪ ಮಾಡಿ ಬರ್ದಾರ. ಅಂದ್ರೆ ಕಷ್ಟ ಸಾಧ್ಯ ಅಂತ ಹೇಳಕ್ಕೆ ಹೊರಟಿದ್ದೇವೆ, ಮತ್ತೇನಿಲ್ಲ. ನೈಷ್ಠಿಕ ಬ್ರಹ್ಮಚರ್ಯ ಬಹಳಷ್ಟು ಕಷ್ಟ ಸಾಧ್ಯ. ಇಲ್ಲಿ ನೃತ ಬ್ರಹ್ಮಚರ್ಯ ಒಂದು ಅಂಗೀಕಾರ ಮಾಡಿದರು. ಯಾಕೆ ಅಂಗೀಕಾರ ಮಾಡಿದರು ಅನ್ನೋದು ಮೊನ್ನೆ ಪ್ರವಚನದಲ್ಲಿ ಬಂದಿದೆ. ಕೇವಲ ಸನ್ಯಾಸಿಗಳಿಗೆ ಮೋಕ್ಷ ಆಗ್ತದೆ ಅನ್ನೋದು ಸುಳ್ಳು. ಗೃಹಸ್ಥರಿಗೂ ಕೂಡ ಮೋಕ್ಷ ಆಗ್ತದೆ. ಅವರು ನೋಟ ಮಾತ್ರದಿಂದ ಗೃಹಸ್ಥರಾಗಿರ್ತಾರೆ. ಆದರೆ ತತ್ವಜ್ಞಾನ ಆದಾಗ ಅವರು ಸನ್ಯಾಸಿಗಳೇ ಆಗಿರ್ತಾರೆ ಒಳಗೆ. ಈಗ ಯಾಜ್ಞವಲ್ಕ್ಯರು ಗೃಹಸ್ಥರು, ಅವರು ನಮ್ಗೆ ಉಪದೇಶ ಮಾಡಕತ್ತಾರ. ಮತ್ತು ಗೃಹಸ್ಥರಿಗೆ ಮೋಕ್ಷ ಆಗೋದಿಲ್ಲ ಅಂದ್ರೆ ಉಪನಿಷತ್ತು ಓದುವಂಗಿಲ್ಲಲ್ಲ. ಉಪನಿಷತ್ತು ಓದುವಂಗಿಲ್ಲ ಅಂತ ಆಗ್ತದೆ. ಗೃಹಸ್ಥರಿಗೂ ಕೂಡ ಮೋಕ್ಷವನ್ನು ಪಡೆಯುವ ಅಧಿಕಾರ ಇದೆ. ಆದರೆ ಅವರು ನೃತ ಬ್ರಹ್ಮಚಾರಿಗಳಾಗಿರಬೇಕು. ಅದನ್ನು ಹೇಳಾಗೈತಿ ಮೊನ್ನೆ. ಋತುಕಾಲವನ್ನು ಮೀರದೆ, ಅದೆಲ್ಲ ಭಾಳ ಸೂಕ್ಷ್ಮವಾಗಿ ಮೊನ್ನೆ ಹೇಳಾಗೈತಿ. ಜಕಣಾಚಾರಿ ಡಂಕಣಾಚಾರಿ ಕತೆ ಹೇಳಿ ಮುಗಿಸೈತೆ ಅದನ್ನು. ಇದು ಅನುಷ್ಠಾನ ಮಾಡಲಿಕ್ಕೆ ಸಾಧ್ಯ ಇದೆ ನೃತ ಬ್ರಹ್ಮಚರ್ಯವನ್ನು. ನೈಷ್ಠಿಕ ಬ್ರಹ್ಮಚರ್ಯ ಯಾರಿಗಂದ್ರೆ ಅಖಂಡ ಬ್ರಹ್ಮಚಾರಿಗಳಿಗೆ ಅಂತ ಹೇಳ್ಕೊಂಡು ಬಂದಾರೆ. ಅಂತೂ ಈ ಬ್ರಹ್ಮಚರ್ಯದ ಸಿದ್ಧಿ ಆದ್ರೆ ವೀರ್ಯದ ಅಭಿವೃದ್ಧಿ ಆಗ್ತದೆ. ಅನೇಕ ಶಕ್ತಿಗಳು ಇವನಿಗೆ ಪ್ರಾಪ್ತ ಆಗ್ತಾವೆ. ಒಬ್ಬರು ಒಂದು ವಿಷಯ ಹೇಳಿದರು, ಸುಮ್ಮನೆ ನೆನಪು ಮಾಡ್ತೀನಿ. ಆರ್ಯ ಸಮಾಜದ ಪ್ರವರ್ತಕ, ನನ್ನ ಹೆಸರಿದ, ಅವ್ರ ಹೆಸರು ದಯಾನಂದ ಸರಸ್ವತಿ ಅಂತ. ಅವರು ನೈಷ್ಠಿಕ ಬ್ರಹ್ಮಚರ್ಯವನ್ನು ಅನುಷ್ಠಾನ ಮಾಡಿದವರು. ನೈಷ್ಠಿಕ ಬ್ರಹ್ಮಚರ್ಯವನ್ನು ಅದೊಂದು ಸಲ ಅವರು ಅರಣ್ಯದಲ್ಲಿ ಇದ್ದಾಗಲೇ ಯಾವ ಒಬ್ಬ ಹೆಣ್ಣು ಮಗಳು ಬಂದು ಪಾದ ಮುಟ್ಟಿ ನಮಸ್ಕಾರ ಮಾಡಿ ಹೋಗ್ತಾಳೆ. 3 ದಿನ ಉಪವಾಸ ಮಾಡ್ತಾರೆ. ಅದಕ್ಕೆ ಅವರು 3 ದಿನ ಉಪವಾಸ ಮಾಡ್ತಾರೆ. ಅವ್ರದ್ದೇನು ಇಚ್ಛೆ ಇಲ್ಲ, ಕರೆ 3 ದಿನ ಉಪವಾಸ ಮಾಡ್ತಾರೆ. ಒಂದು ಸಂದರ್ಭದಲ್ಲಿ ಅವರು ಬೇರೆ ಸ್ಥಳಕ್ಕೆ ಹೋಗಬೇಕಾಗಿತ್ತು. ಒಂದು ಕಲ್ಪನೆ ಮಾಡೋನಷ್ಟೇ, ಸುಮ್ಮನೆ ಮತ್ತೇನಲ್ಲ. ಆರ್ಯ ಸಮಾಜದ ಪ್ರವರ್ತಕರಾಗಿರುವಂಥವರು, ಭಾಳ ಏನು ದೂರ ಅಲ್ಲ, ಸಮೀಪದಲ್ಲೇ ಇದ್ದವರು. ಅವರು ರೈಲು ಹತ್ತಬೇಕಾಗಿತ್ತು. ಇವರು ರೈಲ್ವೆ ಸ್ಟೇಷನ್ಗೆ ಬರುವುದರೊಳಗಾಗಿ ರೈಲ ಚಾಲೂ ಆಯಿತು. ಇನ್ನೇನು ಹೋಗಿ ಸಿಗೋದಿಲ್ಲ. ಆ ಹಿಂದೊಂದು ಇರ್ತದೆ ನೋಡಿ, ಕೊನೆಗೆ ಒಬ್ಬ ಗಾರ್ಡ್ ಇರ್ತಾನೆ, ಅದ್ರದ್ದೊಂದು ಕಂಬ ಹಿಡ್ಕೊಂಡು ನಿಂತ್ರ ಅವರು ರೈಲೇ ನಿಂತು. ರೈಲು ಮುಂದಕ್ಕೆ ಹೋಗಲಿಲ್ಲ. ಆಮೇಲೆ ನೋಡಿದ್ರು, ಯಾಕೆ ಏನಂದ್ರು, ನಂದು ಅವಸರತೆ, ಅದಕ್ಕೆ ನಾವು ಹೋಗಬೇಕು ಅಂತ ಹೇಳಿದಾಗ ರೈಲು ನಿಲ್ಲಿಸಿದ್ರು, ಹೋಗಿ ಎತ್ತಿದ್ರು. ಹೇಳ್ತಾರಾಗ, ಇದೊಂದು ಸಲ ಹಿಂಗೆ ಮಾಡಿದೆ, ನೀನೆಂದೂ ಮಾಡೋದಿಲ್ಲ ಅಂತಾರೆ. ಯಾಕಂದ್ರೆ ನನ್ನ ತಪಸ್ಸಕ್ತಿ ಹಾಳಾಕೈತೆ ಅಂತ ಅದರ ಅರ್ಥ, ಮತ್ತೇನಿಲ್ಲ. ಒಂದು ಸಾಮಾನ್ಯ ವಿಷಯಕ್ಕೆ ನಾ ಹೀಗೆ ಮಾಡಿದ್ರೆ ತಪಸ್ಸಕ್ತಿ ಹಾಳಾಗ್ತದೆ. ಇದು ನೈಷ್ಠಿಕ ಬ್ರಹ್ಮಚರ್ಯದ ತಾಕತ್ತು. ಅದನ್ನು ಬರ್ದಾರೆ ಇಲ್ಲಿ. ವೀರ್ಯ ವೃದ್ಧಿ ಆಗ್ತದೆ, ಅನೇಕ ಶಕ್ತಿಗಳು ಪ್ರಾಪ್ತ ಆಗ್ತಾವಂತ ಒಂದೊಂದು ಅನುಷ್ಠಾನ ಮಾಡಿದಾಗ. ಇನ್ನು ಅಸ್ಥೇಯ. ಅಸ್ಥೇಯ ಅಂದ್ರೆ ಕಳ್ಳತನ ಮಾಡದೆ ಇರುವುದು. ಅಸ್ಥೇಯ. ನಾವು ಯಾರೂ ಕಳ್ಳತನ ಮಾಡಿಲ್ಲ ಅಂದ್ಗಿಂದೀರಿ. ನಾವೆಲ್ಲರೂ ಕಳ್ಳರೇ. ನಮಗೆ ತಿಳುವಳಿಕೆ ಇದ್ದಾಗೋ ಇಲ್ಲದೆ ಇದ್ದಾಗೋ ಕಳ್ಳತನ ಮಾಡಿದವ್ರೆ ನಾವು.
ಅದಕ್ಕೊಂದು ಕತೆ ಹೇಳ್ತಾನೆ ಗಪ್ಪೇರಿ ನೆನಪು ಉಳಿತಿ. ಒಬ್ಬ ರಾಜನ ಅರಮನೆಗೆ ಕನ್ನಾಕು ಬರೀತಾರೆ 4 ಜನ ಕಳ್ಳರು ಕೂಡಿ. ರಾಜನ ಅರಮನೆಗೆ ಕನ್ನಾಕು ಬರೀತಾರೆ. ಅದೇನಾಯಿತು, ಕನ್ನ ಕೊರದು ಏನು ತೊಗೋಬೇಕು ತೊಗೊಂಡು ಹೊರಗೆ ಹೋಗುವುದರೊಳಗಾಗಿ ರಾಜಭಟರ ಕೈಯಲ್ಲಿ ಸಿಗ್ತಾರೆ ಅವರು. ರಾಜಭಟರು ಅವ್ರನ್ನೆಲ್ಲರನ್ನೂ ಹಿಡ್ಕೊಂಡ್ರು. ಅವ್ರು ಏನು ಕಳ್ಳತನ ಮಾಡಿದ್ರು ವಸ್ತುಗಳನ್ನು ತೊಗೊಂಡ್ರು, ಮತ್ತು ಎಲ್ಲಿಡಬೇಕಾಗಿತ್ತಿಟ್ರು. ಅವ್ರನ್ನ ಸೆರೆ ಮಾಡಿ ಎಲ್ಲಿಟ್ರು. ಮರುದಿನ ರಾಜನಿಗೆ ಹೇಳ್ತಾರೆ, ಇವರು ಕಳ್ಳತನ ಮಾಡೋಕ್ಕೆ ಬಂದಿದ್ರು, ನಮ್ಮ ಕೈಗೆ ಸಿಕ್ಕರು, ಏನೇನೋ ಕಳ್ಳತನ ಮಾಡಿದ್ದೆಲ್ಲ ಮತ್ತೆ ಅಲ್ಲೇ ಇಟ್ಟಿದ್ದೇವೆ ಅಂತೆಲ್ಲ ವಿವರಣೆ ಮಾಡಿ ಇವ್ರಿಗೇನು ಶಿಕ್ಷೆ ಕೊಡೋಣ, ಇವ್ರಿಗೇನು ಶಿಕ್ಷೆ ಕೊಡೋಣ ಅಂದ್ರೆ ರಾಜ ಅಂದ, ಮಂತ್ರಿನ ಕೇಳ್ತಾನೆ, ಮಂತ್ರಿ ಇವ್ರಿಗೇನು ಶಿಕ್ಷೆ ಕೊಡೋದು? ಇವ್ರು ಅರಮನೆಯನ್ನೇ ಕಳ್ಳತನ ಮಾಡ್ತಾರೆ ಅಂದ್ರೆ ಇನ್ನು ಸಾಮಾನ್ಯರನ್ನು ಬಿಡೋದಿಲ್ಲ, ಇವ್ರು ಗಲ್ಲು ಶಿಕ್ಷೆ ಕೊಡ್ರಿ. ಗಲ್ಲು ಶಿಕ್ಷೆ ತೀರ್ಮಾನ ಆಗ್ತದೆ. ಕೊನೆಗೆ ಅದಕ್ಕೊಂದು ಅವಧಿ ಇರ್ತದೆ, ಇಂಥ ದಿವಸ ಇವರಿಗೆ ಗಲ್ಲು ಶಿಕ್ಷೆ. ಕೊನೆಯ ದಿವಸದಾಗ ಒಬ್ಬೊಬ್ಬಂದು ಪಾಳೆ ಇರ್ತದೆ, ಒಬ್ಬೊಬ್ಬಂದು ಪಾಳೆ ಇತ್ತು. ಇಂಥ ದಿವಸ ಒಂದು ಮರ್ದಿನ ಒಂದೇ ದಿನ 4 ಮಂದಿದು ಇರಲಿಲ್ಲ. ಕೊನೆಯ ಆಸೆ ಕೇಳ್ತಾರೆ, ನಿನ್ನ ಆಸೆ ಏನಿದೆಪ್ಪ ಅಂತ. ಯಾರ್ಯಾರು ಏನೇನು ಕೇಳಿದ್ರು, ಪೂರೈಸಿದ್ರು. 4ನೇ ನಂಬರ್ದು ಅವ್ನು ಬಂತು. ಅವನು ಕೇಳಿದ್ರು, ನಿನ್ನ ಆಸೆ ಏನಿದೆ ಅಂತ. ನನ್ನ ಹತ್ತಿರ ಒಂದು ವಿದ್ಯೆ ಇದೆ, ಆ ವಿದ್ಯೆ ನಾನು ಕೂಡ ಬಂದುಬಿಡ್ತದೆ, ಹಾಳಾಗಿ ಹೋಗ್ತದೆ. ಆ ವಿದ್ಯೆಯನ್ನು ನಿಮಗೆ ಯಾರಿಗಾದರೂ ಕೊಟ್ಟು ಹೋಗ್ಬೇಕಂತ ನನಗೆ ಆಸೆ ಇದೆ. ಆದುದರಿಂದ ನೀವು ಯಾರು ಪಡೆದುಕೊಳ್ಳಲಿಕ್ಕೆ ಸಿದ್ಧರಾಗಿದ್ದೀರಿ ಅಂತ ಕೇಳ್ತಾನೆ. ಏನು ವಿದ್ಯೆ? ಅದು ವಿದ್ಯೆದ ಬಗ್ಗೆ ಹೇಳು, ನಾವು ಯಾರು ಪಡ್ಕೊಳ್ತೇವೆ, ಏನು ಮಾಡ್ತೇವೆ ಅನ್ನೋದು ಹೇಳ್ತೇವೆ. ಏನಿಲ್ಲ, ನಾನು ಬಂಗಾರದ ಜೋಳವನ್ನು ಬೆಳೆಯುತ್ತೇನೆ. ಬಂಗಾರದ ಕಾಳ ಇರ್ತಾವ ನಾವು ಬೆಳೆಯೋ ಜೋಳದಲ್ಲಿ ಅಂತವ. ರಾಜನಿಗೆ ಆಸೆ ಉಂಟಾಯಿತು. ಏನೇನು ಬೇಕಾದಕ್ಕ ಅಂತ ಕೇಳಿದ. 1 ಎಕರೆ ಹೊಲ ಕೊಡ್ರಿ ಸಾಕು, ಕೈಯಾಗ 4 ಆಳುಗಳನ್ನು ಕೊಡ್ರಿ. ಅದು ಒಂದು ನಕ್ಷತ್ರ ಬರ್ತದೆ, ಆ ನಕ್ಷತ್ರ ಬಂದ ದಿನ ಸೂರ್ಯೋದಯಕ್ಕೆ ಹೋಗಿ ನಾನು ಆ ಭೂಮಿಯಲ್ಲಿ ಬೀಜ ಬಿತ್ತಿಸ್ಬೇಕು. ಬೀಜ ಬಿತ್ತಿಸ್ಬೇಕಂದ ರಾಜ ಯಾಕಾಗೋದು ಬಂದರು. 1 ಎಕರೆ ಹೊಲ ಕೊಟ್ಟರು, ಅದನ್ನು ಹದ ಮಾಡಿದ, ಎಲ್ಲ ಮಾಡಿದ. ನಾಳೆ ನಕ್ಷತ್ರ ಬರ್ತದೆ, ಮತ್ತು ನೀವು ಯಾರು ಬೀಜ ಬಿತ್ತಕ್ಕೆ ತಯಾರಾಗ್ತೀರಿ, ನಾನು ವಿದ್ಯೆ ಕೊಡಬೇಕಲ್ಲ ಅವಾಗ, ಯಾರು ಬೀಜ ಬಿತ್ತಕ್ಕೆ ತಯಾರಾಗ್ತೀರಿ ಅಂತ. ನಾ ಆಗ್ತೇನಂತ ಒಬ್ಬ ಅವನು ಹೇಳಿದ. ತಮ್ಮ, ನೀನು ಬೀಜ ಬಿತ್ತಾಕ ತಯಾರಾಗುವಂಗಿದ್ರೆ ಎಂದೂ ಕಳ್ಳತನ ಮಾಡಿರಬಾರ್ದು ಅಂತ ಅಂದಾನ. ಹಂಗಾರೆ ನನಗಾಗೋದಿಲ್ಲ. ನಾವು ಆಮೇಲೆ ಎಲ್ಲರನ್ನೂ ಕೇಳಿದ್ರು, ಸಭೆಯಲ್ಲಿದ್ದವ್ರನ್ನ ಎಲ್ಲರೂ ನಾವು ಕಳ್ಳತನ ಮಾಡಿದೆವು ಅಂತ ಎಲ್ಲರೂ ಹೇಳಿದರು. ಕೊನೆಗೆ ಮಂತ್ರಿನ ಕೇಳ್ತಾನೆ ರಾಜ, ನೀನು ಬಿತ್ತಲ್ಲ? ನಾನು ಸಣ್ಣವಿದ್ದ ಕಳ್ಳತನ ಮಾಡಿದ್ದೀನಲ್ಲ. ಕೊನೆಗೆ ರಾಜನಿಗೆ ಹೇಳ್ತಾನೆ ಮಂತ್ರಿ, ನೀವು ಬಿತ್ತಬೇಡ್ರಿ ಅಂತ. ನಾನು ಮಾಡಿದ್ದೀನಿ. ಸಣ್ಣವರಿದ್ದಾಗ ಎಲ್ಲರೂ ನಾವು ಏನೇನೋ ಮಾಡಿರ್ತೀವಿ, ನಾನು ಮಾಡಿದ್ದೀನಿ ಅಂದ. ಅವ ಕಳ್ಳ ಅಂದ, ಮತ್ತು ನೀವೆಲ್ಲರೂ ಕಳ್ಳರಿ ಆದರೆ ನಿಮಗೆಲ್ಲರಿಗೂ ಗಲ್ಲಾಗಬೇಕು, ನನಗೊಬ್ಬಗ ಯಾಕಂದ. ನನಗೊಬ್ಬಗ ಯಾಕಂದವ. ಅರ್ಥ ಗೊತ್ತಾಯ್ತಲ್ಲ. ಕಳ್ಳನ ಮನೆಗೊಬ್ಬ ಬಲುಗಳ್ಳ ಬಂದರೆ ಅಂದವರು ಬಸವಣ್ಣವರು. ಈ ಶರೀರ ನಾನಂದವ್ರು ಎಲ್ಲರೂ ಕಳ್ಳರೇ. ಇದೊಂದು ಪಂಚಭೂತಗಳಿಂದ ನಿರ್ಮಾಣವಾದ ಶರೀರ. ಅಂದ್ರೆ ಇಲ್ಲಿ ಲೌಕಿಕ ವ್ಯವಹಾರದಲ್ಲಿ ತಗೊಳ್ಳೋಣ, ಇದನ್ನು ಬೇಡ್ರಿ. ನಾವೆಲ್ಲರೂ ಗೊತ್ತಿಲ್ಲದೆಯೋ ಬೆಲ್ಲಾರು ಕದ್ದವ್ರ. ಅಸ್ತೇಯ, ಅದನ್ನು ಹೇಳಕತ್ತೇನೆ, ಮತ್ತೇನಿಲ್ಲ. ಅಸ್ತೇಯ, ಕಳ್ಳತನ ಮಾಡದೇ ಇದ್ದರೆ ಇವನಿಗೇನು ಆಗ್ತದಂತ ಬರೀತಾರ್ರಿ. ಭೂಮಿಯೊಳಗಿನ ರತ್ನಗಳೆಲ್ಲವೂ ಇವನಿಗೆ ಪ್ರಾಪ್ತವಾಗುತ್ತವೆ ಅಂತ ಬರೀತಾರ. ಭೂಮಿಯೊಳಗಿರುವ ರತ್ನಗಳೆಲ್ಲವೂ ಇವನಿಗೆ ಪ್ರಾಪ್ತವಾಗುತ್ತವೆ. ಇದು ಅಸ್ತೇಯದ ಮಹತ್ವ, ಕಳ್ಳತನ ಮಾಡದಿರುವುದರ ಮಹತ್ವ. ಇಂಥವನ್ನೆಲ್ಲ ಸಾಧಿಸಾಕ ಅನೇಕ ಜನ್ಮ ಬೇಕಂತ ಹೇಳ್ಯಾನ ಗೀತಾಚಾರ್ಯ. ಅನೇಕ ಜನ್ಮ ಸಂಸಿದ್ಧ ತಥೋ ಯಾತಿ ಪರಾಂಗತಿಮ್ ಅಂತ ಹೇಳ್ಯಾನ ಗೀತಾಚಾರ್ಯ. ಆದುದರಿಂದ ಅಸ್ತೇಯ ಅನ್ನೋದನ್ನ ಅಂಗೀಕಾರ ಮಾಡಿದರೆ ಏನಾಗ್ತೇವೆ ಅಂತ ಕೇಳಿದರೆ, ಎಲ್ಲ ರತ್ನಗಳನ್ನು ಪ್ರಾಪ್ತಿ ಮಾಡಿಕೊಳ್ಳುವಂಥ ಯೋಗ್ಯತೆ ಉಳ್ಳವರಾಗ್ತೇವೆ. ಇದಕ್ಕೇನು ಮೋಕ್ಷ ಬರೋದಿಲ್ಲ, ವಿಷಯ ಬೇರೆ. ಇನ್ನು ಆರ್ಜವ ಅಂತ ಒಂದು ಬರ್ದಾರ, ಅದ್ರಾಗ ರುಜುತ್ವ, ಆರ್ಜವ, ರುಜುತ್ವ. ಏನದು? ಸರಳತನ ಇರೋದು ಅಂತ, ಭಾಳ ಸರಳ ಆಗಿರೋದು
ರುಜುತ್ವ ನಮಗೆ ಸಿದ್ಧಿ ಆದರೆ ಅದು ಅಪರಿಗ್ರಹ ಅಂತ ಇನ್ನೊಂದು ವ್ಯಾಖ್ಯಾನ ಮಾಡ್ತಾರೆ ಅದಕ್ಕೆ. ರುಜುತ್ವ ಅಪರಿಗ್ರಹ, ಎಂತಹ ಕಷ್ಟ ಕಾಲದಲ್ಲಿಯೂ ಕೂಡ ಇನ್ನೊಬ್ಬರಿಂದ ಏನನ್ನೂ ಪಡೆಯದೆ ಇರುವುದು ಅಪರಿಗ್ರಹ. ಪರಿಗ್ರಹ ಅಂತ ತಗೊಳ್ಳೋದು, ಅಪರಿಗ್ರಹ ಅಂದ್ರೆ ತೆಗೆದುಕೊಳ್ಳದೇ ಇರುವುದು, ಏನನ್ನೂ ತೆಗೆದುಕೊಳ್ಳದೆ ಇರುವಿಕೆ ಏನಿದೆಯಲ್ಲ, ಇದರ ಸಿದ್ಧಿ ಆದದ್ದೇ ಆದರೆ ಅವಾಗ ಬರೀತಾರೆ ಅಪರಿಗ್ರಹದ ಬಗ್ಗೆ, ಹಿಂದಿನ ಜನ್ಮಗಳ ಮುಂದಿನ ಜನ್ಮಗಳ ಜ್ಞಾನ ಆಗ್ತದೆ, ಅವನ ಹಿಂದಿನ ಜನ್ಮಗಳ ಅವನ ಮುಂದಿನ ಜನ್ಮಗಳ ಜ್ಞಾನ ಆಗ್ತದೆ. ಆ ಜ್ಞಾನ ಆದಾಗ ಸಹಜವಾಗಿ ಅವ ಸಾಧಕ ಆಗ್ತಾನೆ. ಮುಂದೆ ಹಿಂಗೆಲ್ಲ ಆಗಿ ಹುಟ್ಟೋದತ್ತಂದ್ರೆ ಬೇಡಪ್ಪ ಅಂತ ಗುರುಗಳ ಬಳಿಗೆ ಹೋಗ್ತಾನೆ, ಸಾಧಕ ಆಗ್ತಾನೆ. ಹೀಗೆ ಕೆಲವು ವಿಷಯಗಳನ್ನು ಅಲ್ಲಿ ಪಾಠ ಮಾಡಿದ್ದಾರೆ ನಮಗೆ. ಯಾರು? ಪತಂಜಲಿ ಮಹರ್ಷಿಗಳು. ಇದನ್ನು ಸಂಕ್ಷಿಪ್ತವಾಗಿ ನಾನು ಇದರಲ್ಲಿ ಬರೆದಿದ್ದೇನೆ, ಲಕ್ಷಣ ಸಂಗ್ರಹ ಗ್ರಂಥದಲ್ಲಿ ಬರೆದಾಗಿದೆ ಸಂಕ್ಷಿಪ್ತವಾಗಿ. ಸುಮ್ಮನೆ ನೆನಪಿಗೆ ಬಂತು ಅದನ್ನು ಹೇಳೋನು ಒಂದಿಷ್ಟ. ಯಮ, ನಿಯಮ, ಆಸನ, ಪ್ರಾಣಾಯಾಮ ಇವೆಲ್ಲವುಗಳನ್ನು ಸಾಧಿಸಿದಾಗ ಅಂತಃಕರಣ ಪವಿತ್ರ ಆಗ್ತದೆ, ಮೋಕ್ಷಕ್ಕೆ ಅಧಿಕಾರಿ ಆಗ್ತಾನಂತ. ಇವತ್ತಿನ ವಿಷಯ ಬರ್ತದೆ ಪ್ರತ್ಯಾಹಾರ. ಅಂತರಂಗದ ಸಾಧನಗಳನ್ನು ಇಟ್ಕೊಂಡು ಇವತ್ತು ಹೇಳ್ತಾರೆ ನೋಡ್ರಿ. ಈಗ ಯೋಗಿಯ ಕುಲಕೋಟಿ ಅದನ್ನ ಅಲ್ಲೇ ಇಡೋನು, ಆಮೇಲೆ ಅದ್ರ ಬಗ್ಗೆ ಚಿಂತನೆ ಮಾಡೋಣ ಅಂತ ಹೇಳಿ ಆಗೈತಿ. ಏನಂತಾರೆ, ಯೋಗಿ ಪ್ರತ್ಯಾಹಾರವಾಗಿ, ಯೋಗಿಯು ಪ್ರತ್ಯಾಹಾರದ ಸಿದ್ಧಿ ಆದರೆ ಅಂತ ಅದರ ಅರ್ಥ. ಯೋಗಿಗೆ ಪ್ರತ್ಯಾಹಾರದ ಸಿದ್ಧಿ ಆದರೆ ತನಗೆ ಸಿದ್ಧಿಯು ಸಿದ್ಧಿಯು ಆಗಲೇ ಆ 11 ಕುಲವನು, ಇಲ್ಲಿ 11 ಕುಲ ಅಂತಾರೆ, ಮುಂದೆ 21 ಕುಲ ಅಂತಾರೆ, ಮುಂದೆ ಶತಕೋಟಿ ಕುಲ ಅಂತಾರೆ. ಈ ಪದ್ಯದಲ್ಲಿ ಒಟ್ಟು ಇಲ್ಲಿ 11 ಕುಲ ಅಂದ್ರೆ ತಾಯಿಯೇ ಕುಲ ಆಗ್ಬೋದು, ತಂದೆಯೇ ಕುಲ ಆಗ್ಬೋದು. ಅದ್ರಾಗ ವಿಂಗಡಣೆ ಮಾಡಿಕೊಳ್ಳೋಣ ಅಂದ್ರೆ 11 ಸಂಖ್ಯೆ ಹಾಕಿದ್ದಾರೆ ಅಂದ್ರೆ ಇದು ತಾಯಿಯೇ ಕುಲ ಅಂತ ಅಂಗೀಕಾರ ಮಾಡಲಿಕ್ಕೆ ಅವಕಾಶ ಇದೆ. ಮುಂದೆ 21 ಕುಲ ಹೇಳ್ತಾರಂದ್ರೆ ತಂದೆಯ ಕುಲ ಅಂತ ಅಂಗೀಕಾರ ಮಾಡಲಿಕ್ಕೆ ಅವಕಾಶ ಇದೆ. ಇದು ಪುರುಷ ಪ್ರಾಧಾನ್ಯ. ಶಾಸ್ತ್ರ ಬರೆಯವ್ರದ್ದು ಪುರುಷ ಪ್ರಾಧಾನ್ಯ. ಕಡಿಮೆ ಸಂಖ್ಯೆ ಇದ್ದದ್ದು ತಾಯಿ ಕುಲ, ಹೆಚ್ಚು ಸಂಖ್ಯೆ ಇದ್ದದ್ದು ತಂದೆ ಕುಲ. ಅಲ್ಲಿ ತಾಯಿಯೂ ದೊಡ್ಡವಳಲ್ಲ, ತಂದೆಯೂ ದೊಡ್ಡವನಲ್ಲ, ಇಬ್ಬರು ಸಮಾನನ. ಅವರಿಬ್ಬರು ಸಮಾನ ಆಗದೆ ಹೋಗಿದ್ರೆ ಜನ್ಮನ ಪ್ರಾಪ್ತ ಆಗ್ತಿರ್ಲಿಲ್ಲ ನಮಗೆ. ಪರಂತು ಪುರುಷ ಪ್ರಧಾನ ಆದ್ದರಿಂದ ಕೆಲವು ಕಡೆ ಹಿಂಗೆ ವ್ಯಾಖ್ಯಾನ ಮಾಡ್ತಾರಲ್ಲ ಇವರು ಗ್ರಂಥಕಾರರು. ಏನಂತಾರೆ, ತಂದೆಯ ಕುಲ 21, ತಾಯಿಯ ಕುಲ 11 ಅಂತ ವ್ಯಾಖ್ಯಾನ ಮಾಡ್ತೇವೆ. ಇನ್ನು ಬಂಧು ಬಾಂಧವರ ಕುಲ 100 ಕೋಟಿ ಅಂತ ಬರೀತಾರೆ, ಅವರ ಬರ್ತಾರೆ. ನೋಡೋಣ ಈಗ ಸದ್ಯಕ್ಕೆ ಇವನಿಗೆ ಪ್ರತ್ಯಾಹಾರ ಸಿದ್ಧಿ ಆದರೆ, ಪ್ರತ್ಯಾಹಾರದ ಬಗ್ಗೆ ನಿಮಗೆ ಹೇಳಿದರು. ಏನು ಪ್ರತ್ಯಾಹಾರ? ತನು ಪ್ರತ್ಯಾಹಾರ ಹೇಳಿದರು, ಕರ್ಮೇಂದ್ರಿಯ ಪ್ರತ್ಯಾಹಾರ ಹೇಳಿದರು, ಜ್ಞಾನೇಂದ್ರಿಯ ಪ್ರತ್ಯಾಹಾರ ಹೇಳಿದರು, ಮನಸ್ಸಿನ ಪ್ರತ್ಯಾಹಾರ ಹೇಳಿದರು, ಬುದ್ಧಿಯ ಪ್ರತ್ಯಾಹಾರ ಹೇಳಿದರು. ಹಾಗೆಯೇ ಚಿದಾಭಾಸನಾಗಿರುವ ಜೀವಾತ್ಮನ ಪ್ರತ್ಯಾಹಾರ ಹೇಳಿದರು ಹಿಂದೆ. ಈಗ ಮೊನ್ನೆ ಕೇಳ್ಕೊಂಬಂದಿರಿ, ಏನು ಭಾಳ ದಿನ ಆಗಿಲ್ಲ. ಈ ಎಲ್ಲ ಪ್ರತ್ಯಾಹಾರದ ಸಿದ್ಧಿಯಾದರೆ ಅವನು ಮತ್ತೆ ವಿವರಣೆ ಮಾಡ್ಬೇಕಾದ್ರೆ ಹಿಂದಿನ ಪುಸ್ತಕ ತೆಗೀರಿ, ಓದ್ರಿ, ನಿಮ್ಗೆ ಗೊತ್ತಾಗ್ತದ. ಇದ್ರಾಗ ಸಮಯ ಹೋಗ್ತದ, ಬೀಸಿದ ಹಿಟ್ಟೆ ಬೀಸೋದು ಅಂತ ಆಗ್ತದೆ. ಅದಕ್ಕಾಗಿ ನಾ ಇಷ್ಟ ಶಬ್ದ ಹೇಳ್ತೇನೆ. ಎಲ್ಲ ಪ್ರತ್ಯಾಹಾರ ಇವನಿಗೆ ಸಿದ್ಧಿ ಆದರೆ ಯೋಗಿಯ ಅಂದ್ರೆ ಸಾಧಕನಾದ ಯೋಗಿ, ಇವ ಇನ್ನೂ ತತ್ವಜ್ಞಾನಿ ಆಗಿಲ್ಲ, ಸಾಧಕನಾದ ಯೋಗಿಯ ಅಂದ್ರೆ ಯೋಗಿ ಯಾಕಂದ್ರು ಅದೊಂದು ಬಂತ ಅಲ್ಲ, ಯೋಗಿ ಯಾಕಂದ್ರು ಅನುಪದಮೇವ. ಇವು ಸಿದ್ಧಿ ಆದ್ರೆ ಸಹಜವಾಗಿ ಅವನು ಮುಕ್ತನಾಗ್ತಾನೆ, ಅದಕ್ಕೆ ಯೋಗಿ ಅಂತಾರೆ. ಒಬ್ಬ ಸರಿಯಾಗಿ ಪಾಠ ಒಪ್ಪಿಸ್ತಾನೆ ತಂದೆ ವಿದ್ಯಾವಂತ, ಯಾವ ಕ್ಲಾಸ್ನಾಗ ಓದ್ತಿರ್ತಾನ ಎಲ್ಲ ಪಾಠ ತಂದೆಗೆ ಒಪ್ಪಿಸ್ತಾನೆ ಒಬ್ಬ ವಿದ್ಯಾರ್ಥಿ. ನಾಳೆ ಪರೀಕ್ಷೆ ಇದೆ ಅವಂತ ತಂದೆ, ನಮ್ಮ ಹುಡುಗ ಫಸ್ಟ್ ಕ್ಲಾಸ್ ಪಾಸ್ ಹಾಕಾನಂತ. ಯಾಕಂದ್ರೆ ಅವನು ವಿದ್ಯಾವಂತ, ನಮ್ಮ ಹುಡುಗ ಏನು ಸಮಸ್ಯೆ ಇಲ್ಲ, ಫಸ್ಟ್ ಕ್ಲಾಸ್ ಪಾಸ್ ಹಾಕಾನ. ಅವಿಂದ ಪೇಪರ್ ಬರೋದಿಲ್ಲ, ಆದ್ರೆ ಇವ್ ಹೇಳ್ತಾನೆ ಫಸ್ಟ್ ಕ್ಲಾಸ್ ಪಾಸ್ ಹಾಕಾನ, ವಿಶ್ವಾಸ ಇದೆ. ಹಾಗೆ ಇಂತಹ ಸಾಧಕ ಯೋಗಿ ಆಗುತ್ತಾನೆ ಅಂತ ವಿಶ್ವಾಸ ಇದೆ, ಮತ್ತೇನಿಲ್ಲ. ಯಾಕೆ ಇಲ್ಲಿ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಹೇಳಕತ್ತಾರ. ತತ್ವಜ್ಞಾನಿಗೆ ಇವನು ಹೇಳಬೇಕಾಗಿಲ್ಲ. ತತ್ವಜ್ಞಾನ ಆದ್ಮೇಲೆ ಇವನು ಮಾಡೋ ಕೆಲಸ ಏನಿದೆ, ಜ್ಞಾನ ಅಮೃತೇನ ತೃಪ್ತಸ್ಯ ಕೃತಕೃತ್ಯಸ್ಯ ಯೋಗಿನಃ ನೈವಾಸ್ತಿ ಕಿಂಚಿತ್ ಕರ್ತವ್ಯಂ ಅಸ್ತಿ ಚೇತ್ ನ ಸ ತತ್ವವಿತ್ತ. ಅಂದ್ರೆ ಇದು ಯಾರಿಗೆ ಅನ್ವಯ ಮಾಡಬೇಕು ಅಂದ್ರೆ ಸಾಧಕನಿಗೆ ಅನ್ವಯ ಮಾಡಬೇಕು. ಇಂತಹ ಸಾಧನೆಗಳನ್ನು ಮಾಡಿದವನು ನಿಶ್ಚಯವಾಗಿ ಯೋಗಿ ಆಗುತ್ತಾನೆ ಅನ್ನೋ ಅಭಿಪ್ರಾಯವನ್ನು ಇಟ್ಕೊಂಡು ಇಲ್ಲಿ ಬರ್ದಾರಂತ ನಾವು ಇಲ್ಲಿ ಅಂಗೀಕಾರ ಮಾಡಬೇಕಾಗ್ತದೆ. ಮತ್ತು ಯೋಗಿ ಆದವ ಅನುಕೂಲ ಇವನು ಮಾಡೋ ಕೆಲಸ ಏನತಿ ಅಂತ ಮತ್ತೆ ಪ್ರಶ್ನೆ ಬರ್ತದೆ.
ಆದುದರಿಂದ ಉನ್ನತ ಮಟ್ಟದ ಸಾಧಕ ಅಂತ ಇಲ್ಲಿ ಅಂಗೀಕಾರ ಮಾಡೋಣ. ಇಲ್ಲೆಲ್ಲ ಪ್ರತ್ಯಾಹಾರ ಆಯಿತು. ಈ ಪ್ರತ್ಯಾಹಾರದ ಸಿದ್ಧಿ ಅವನಿಗೆ ಆಯ್ತಂದ್ರೆ ಏನಾಗ್ತದೆ ಅಂತ ಹೇಳ್ತಾರೆ ರೀ. ಪ್ರತ್ಯಾಹಾರದ ಸಿದ್ಧಿಯಾರ ಅವನ ಇಲ್ಲಿ ಪದ್ಯದಲ್ಲೇ ಇದೆ ನೋಡ್ರಿ. ಪ್ರತ್ಯಾಹಾರದ ಸಿದ್ಧಿಯಾದರೆ ವರೆಯು ಪನ್ನೊಂದು ಕುಲವನು ಅಂದ್ರೆ ತಾಯಿಯ ಪನ್ನೊಂದು ಕುಲವನು ಅನುರಾಗದಿಂದ ಒಡಗೂಡಿ, ಅತ್ಯಂತ ಪ್ರೀತಿಯಿಂದ ಒಡಗೂಡಿ ಮುಕ್ತ ನೆನೆಸುವನು. ಮುಕ್ತರನು ಎನಿಸುವನು, ಬಹುವಚನ ತಗೊಳ್ಳೋನು. ಮುಕ್ತರನು ಎನಿಸುವನು. ಇದು ಆಗಮ ಸಿದ್ಧವು ಅಂಗನೆ, ನಾನು ಕಲ್ಪಿಸಿ ಹೇಳ್ತಾ ಇಲ್ಲ ಅಂತಾರೆ ಯಾಜ್ಞವಲ್ಕ್ಯರು. ಆಗಮ ಪ್ರಮಾಣದಿಂದ ಗೊತ್ತಾಗಿರುವಂತಹ ವಿಚಾರ ಅಂತ ಇಲ್ಲಿ ಹೇಳ್ತಾರೆ. ಇಲ್ಲೊಂದೆರಡು ಮಾತಾಡ್ಕೊಂಡು ಮುಂದೆ ಹೋಗೋಣ. ಈಗ ಏನಂತಾರೆ ಇಲ್ಲಿ, ಅಕೃತ ಅಭ್ಯಾಗಮ ಕೃತ ಹಾನಿ ದೋಷ ಬರ್ತದೆ. ಅಕೃತ ಅಭ್ಯಾಗಮ ಕೃತ ಹಾನಿ ಅನ್ನುವ ದೋಷ ಬರ್ತದೆ. ಯಾಕೆ? ಇವು ತತ್ವಜ್ಞಾನಿ ಆಗ್ದಂತ ಇಟ್ಕೊಳ್ಳೋಣ. ಈಗ ಅಭಿಪ್ರಾಯದಲ್ಲಿ ತತ್ವಜ್ಞಾನಿ ಆದಂದ್ರೆ ಇವ ಒಬ್ಬ ಮುಕ್ತನಾಗ್ತಾನಲ್ಲದೆ ಇವನ ಬಂಧು ಬಾಂಧವರು ಯಾರೂ ಮುಕ್ತರಾಗೋದಿಲ್ಲ. ಅವರು ಮುಕ್ತರಾಗ್ತಾರಂದ್ರೆ ಅವರು ಅಭ್ಯಾಸವನ್ನೇ ಮಾಡಿಲ್ಲ. ಮತ್ತು ನೀವು ಜ್ಞಾನಾದೇವತು ಕೈವಲ್ಯಂ, ಜ್ಞಾನದಿಂದಲೇ ಮೋಕ್ಷ ಆಗ್ತದೆ ಅಂತ ಹೇಳ್ತೀರಿ. ಜ್ಞಾನದಿಂದಲೇ ಮೋಕ್ಷ ಆಗ್ತದೆ ಅಂತ ಹೇಳಿದ ಮೇಲೆ ಇವು ಒಬ್ಬ ಮುಕ್ತನಾಗ್ತಾನಲ್ಲದೆ ಉಳಿದವ್ರು ಹೆಂಗೆ ಮುಕ್ತರಾಗ್ತಾರೋ? ಅವರೆಲ್ಲರೂ ಮುಕ್ತರಾದ, ಅವ್ರಿಗೆ ಜ್ಞಾನ ಆಗಿಲ್ಲ. ಜ್ಞಾನ ಆಗಿಲ್ಲ ಅಂದ್ರೆ ಅವರು ಮಾಡಿದ ಕರ್ಮಗಳೆಲ್ಲ ಕೃತಹಾನಿ. ಇನ್ನೊಬ್ರು ಯಾರೋ ಊಟ ಮಾಡ್ಬೇಕದನ್ನು ಕೃತಹಾನಿ ಆಗ್ತದೆ. ಇಲ್ಲ ಇವ್ ಮಾಡಿದ ಕರ್ಮದ ಫಲ ಮತ್ತೊಬ್ರು ಉಣ್ಬೇಕಾದ್ರೆ ಅಕೃತ ಅಭ್ಯಾಗಮ ಕೃತಹಾನಿ, ಅಕೃತ ಅಭ್ಯಾಗಮ ಅವರಿಗೆ ಆಗ್ತದೆ. ಈ ದೋಷ ಎಲ್ಲ ಬರ್ತಾವಲ್ಲ ಇಲ್ಲಿ ಅಂತ ಆಕ್ಷೇಪ ಮಾಡ್ಲಿಕ್ಕೆ ಅವಕಾಶ ಇದೆ. ಮತ್ತು ಹಿಂಗೆ ಯಾಕೆ ಬರೆದ್ರು ನಿಜಗುಣ ಶಿವಯೋಗಿಗಳು ಅಂದರೆ ಸಾಧಕರ ಮನಸ್ಸನ್ನು ಅಧ್ಯಾತ್ಮದ ಕಡೆಗೆ ತಿರುಗಿಸುವುದಕ್ಕಾಗಿ ಬರೆದರು, ಮತ್ತೇನಿಲ್ಲ. ಪ್ರೀತಿ ಉಂಟಾಗಲಿ, ಇಲ್ಲಿ ಸ್ತುತಿ ಇದೆ, ಸ್ತೋತ್ರ ಇದೆ. ನಾವು ಗೀತೆಯಲ್ಲಿ ಹೇಳ್ತೇವೆ. ಬೇಕಾದ್ರೆ ನಿಮ್ಮ ಕೈವಲ್ಯ ಪದ್ಧತಿ ತಗೊಳ್ರಿ, ಜ್ಞಾನೋತ್ಕರ್ಷವನ್ನು ಹೇಳುವ ಪದ್ಯಗಳು ಎಷ್ಟಿಲ್ಲ. ಜ್ಞಾನದ ಶ್ರೇಷ್ಠತೆಯನ್ನು ಹೇಳುವ ಪದ್ಯಗಳಿದ್ದಾವೆ. ನಂಬು ಜ್ಞಾನವನ್ನೇ ಅಲ್ಲಿಂದ ಹಿಡ್ಕೊಂಡು ಕರ್ಮವೆಂಬುವ ಜಾಲದಳು ಸಿಲುಕಿ ಅಲ್ಲಿಂದ ಹಿಡ್ಕೊಂಡು 7-8 ಪದ್ಯಗಳವರೆಗೆ ಜ್ಞಾನೋತ್ಕರ್ಷವನ್ನಂತೂ 2 ಪದ್ಯದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಆದುದರಿಂದ ಇಲ್ಲಿ ಸಾಧಕರು ಅಧ್ಯಾತ್ಮ ರಂಗದಲ್ಲಿ ಪ್ರೀತಿಯುಳ್ಳವರು ಆಗಲಿ, ಯಾರವ್ರು ಭಾಳ ಮಂದಿ ಇದ್ದೇವೆ, ಹಾಗಾಗಬಾರದು ಅನ್ನುವ ದೃಷ್ಟಿಯಿಂದ ಇವನ್ನೆಲ್ಲ ಹೇಳ್ಯಾರಂತ ಅಂಗೀಕಾರ ಮಾಡಿದಾಗ ಅಕೃತ ಅಭ್ಯಾಗಮ ಕೃತಹಾನಿ ಯಾವ ದೋಷವೂ ಇಲ್ಲಿ ಬರುವುದಿಲ್ಲ. ಕೃತಹಾನಿ ಅಕೃತ ಅಭ್ಯಾಗಮ ದೋಷ ಬರುವುದಿಲ್ಲ. ಇಲ್ಲಿ ಸ್ತುತಿ, ಹೊಗಳಿಕೆ ಅಂತಿದ್ದನ್ನು ಇಟ್ಕೊಳ್ರಿ. ಹೊಗಳಿಕೆ ಅವ್ರು ಮುಕ್ತರಾಗ್ತಾರೆ ಅನ್ನೋದಲ್ಲ. 11 ಕುಲದವರಾಗಲಿ, 21 ಕುಲದವರಾಗಲಿ, ಶತಕೋಟಿ ಕುಲದವರಾಗಲಿ ಮುಕ್ತರಾಗುತ್ತಾರೆ ಅನ್ನುವುದು ಅಲ್ಲವೇ ಅಲ್ಲ. ಇಲ್ಲಿ ಹೊಗಳಿಕೆ, ಜ್ಞಾನೋತ್ಕರ್ಷ. ಇಲ್ಲಿ ಜ್ಞಾನೋತ್ಕರ್ಷ ಅಂದ್ರೆ ಏನು? ಅಂತಃಕರಣ ಶುದ್ಧಿ ಆಗುವುದೇ ಇಲ್ಲಿ ಉತ್ಕರ್ಷ, ಮತ್ತೇನಿಲ್ಲ. ಅಂತಃಕರಣ ಶುದ್ಧಿ ಆದ್ರೂ ಒಂದು ಕ್ಷಣ ಸಾಕು ಜ್ಞಾನ ಆಗಲಿಕ್ಕೆ, ಒಂದೇ ಕ್ಷಣ, ಮತ್ತೊಂದು ಕ್ಷಣದ ಅವಶ್ಯಕತೆ ಇಲ್ಲ. ಇಲ್ಲಿ ಶುದ್ಧವಾದ ಕನ್ನಡಿಯ ಮುಂದೆ ನಿಂತಾಗ ನಿಮ್ಮ ಮುಖ ಪ್ರತಿಫಲಿತವಾಗುವುದಕ್ಕೆ ಅಂದರೆ ಪ್ರತಿಬಿಂಬವಾಗಿ ತೋರುವುದಕ್ಕೆ ಎಷ್ಟೊತ್ತು ಬೇಕು? ಕಣ್ರೆಪ್ಪಿ ಮುಚ್ಚಿ ತೆಗೆಯೋದ್ರೊಳಗಾಗಿ ಅಲ್ಲಿ ಮುಖ ಮೂಡಿರ್ತತಿ. ಹಾಗೆ ನಮ್ಮ ಅಂತಃಕರಣ ಶುದ್ಧ ಆಯಿತು, ಕನ್ನಡಿ ಆಯಿತು ಅಂದರೆ ತತ್ ತ್ವಮ್ಮಸಿ, ಗುರುಗಳು ಹೇಳಿದರು ಅಹಂ ಬ್ರಹ್ಮಾಸ್ಮಿ ಅಂತ ಶಿಷ್ಯ ಅಂತ ಮುಗಿತಲ್ಲಿ ಕತೆ, ಮತ್ತೇನಿಲ್ಲ. ಇದನ್ನು ಬರೆದಾರೆ ಬ್ರಹ್ಮಸೂತ್ರದಲ್ಲಿ ಅಂತ ಮಾನ್ಯ ನೆನಪು ಮಾಡಿದ್ದೇನೆ ನಾ. ಶ್ರೋತವ್ಯ ಮಂತವ್ಯ ನಿಧಿಧ್ಯಾಸಿತವ್ಯ ಅಂತ ಯಾಕೆ 3 ಸಲ ಹೇಳಿದರು? ಶ್ರವಣ ಮಾಡ್ಬೇಕು, ಮನನ ಮಾಡ್ಬೇಕು, ನಿಧಿಧ್ಯಾಸನ ಮಾಡ್ಬೇಕಂತ ಯಾಕೆ 3 ಸಲ ಹೇಳಿದರು? ಕೇಳ್ತಾನೆ ಪೂರ್ವ ಪಕ್ಷಿ. ನಿಮ್ಮ ಆತ್ಮತತ್ವ ಒಂದೇ ಇದೆ, ಅದು ನಿರ್ಗುಣ ಇದೆ, ನಿರವಯವ ಇದೆ. ಅದನ್ನು ಒಂದು ಕಡೆ ತಿಳಿದ್ರೆ, ಅದು ಸಾವಯವ ಇದ್ರೆ ಒಂದು ಕಡೆ ತಿಳಿದ್ರೆ ಇನ್ನೊಂದು ಕಡೆ ತಿಳಿಯಲಿಲ್ಲ ಅನ್ನಕ್ಕೆ ಬರ್ತದೆ. ಅದು ಸಾವಯವ ಅಲ್ಲ, ನಿರವಯವ ಇದೆ. ಉದಾಹರಣೆ ಕೊಡ್ತಾನೆ ನಾವು. ಆಕಾಶ ನಿರವಯವ, ಇದನ್ನು ಒಂದು ಕಡೆ ತಿಳಿದ್ರೆ ಸಾಕಲ್ಲ, ಇಡೀ ಬ್ರಹ್ಮಾಂಡದ ತುಂಬ ಹೆಂಗೆ ಇದೆ ಅನ್ನೋದು ಗೊತ್ತಾಕತಿ. ಹುಬ್ಬಳ್ಳಿಯಾಗ ಒಂದು ಬ್ಯಾರೆ ಐತಿ, ಮೈಸೂರಾಗ ಒಂದು ಬ್ಯಾರೆ ಐತಿ, ಬೆಂಗಳೂರಾಗ ಒಂದು ಬ್ಯಾರೆ ಐತಿ, ಭಾರತದಾಗ ಒಂದು ಬ್ಯಾರೆ ಐತಿ, ಪಾಶ್ಚಾತ್ಯ ದೇಶಗಳಲ್ಲಿ ಆಕಾಶ ಬ್ಯಾರೆ ಐತಿ ಅಂತ ಹೇಳಕ್ಕೆ ಬರ್ತತೇನೆ? ಬರುವುದಿಲ್ಲ. ಮತ್ತು ಒಂದು ಕಡೆ ತಿಳಿದ್ರೆ ಸಾಕು, ನಿರವಯವಾದ ಆಕಾಶವನ್ನು ಎಲ್ಲ ಕಡೆ ಹೀಗೆ ಇದೆ ಅನ್ನೋದು ಸಹಜವಾಗಿ ಗೊತ್ತಾಗ್ತದೆ. ನಿಮ್ಮ ಬ್ರಹ್ಮ ನಿರ್ಗುಣ, ನಿರಾಕಾರ, ಅಖಂಡ, ಒಂದೇ ಅಂತ ಹೇಳ್ತೀರಿ. ಅದನ್ನು ಕೇಳಿದಾಗ ತಿಳಿಲಿಲ್ಲ ಅಂದ್ರೆ ಮನನ ಮಾಡಕ್ಕೆ ಹೆಂಗೆ ಬರ್ತದೆ ನಿಮಗೆ? ಅವ್ನು ಕೇಳ್ತಾನೆ, ಮನನ ಮಾಡಕ್ಕೆ ಬರೋದಿಲ್ಲ.
ಕೇಳಿದ ಕೂಡಲೇ ತಿಳಿಬೇಕು ಇವಾಗ ಅಂದ್ರೆ ಅದು ಯೋಗ್ಯ ಅಂತ ಅವ ಆಕ್ಷೇಪ ಮಾಡಿದಾಗ ಹೇಳಿದರು. ನೀ ಹೇಳೋದು ಬರೋಬರಿ. ಯಾವನು ಇಲ್ಲಿ ಹೇಳಿದಂತೆ ಶುದ್ಧಾಂತಕರಣಿಯಾಗಿದ್ದಾನೆಯೋ ಅವ ಒಂದು ಸಲ ಶ್ರವಣ ಮಾಡಿದರೆ ಸಾಕಪ್ಪ, ಶ್ರವಣ ಸಮಕಾಲದಲ್ಲಿಯೇ ಮುಕ್ತನಾಗ್ತಾನೆ. ಅವ ಮನನದ ಅವಶ್ಯಕತೆ ಇಲ್ಲ, ನಿಧಿಧ್ಯಾಸದ ಅವಶ್ಯಕತೆ ಇಲ್ಲ, ಶ್ರವಣ ಕಾಲದಲ್ಲೇ ಮುಕ್ತನಾಗ್ತಾನೆ. ಮತ್ತು ಯಾಕೆ ಹೇಳಿರಿ ಉಪನಿಷತ್ನಲ್ಲಿ 3 ಸಲ ಶ್ರೋತವ್ಯ ಮಂತವ್ಯ ನಿಧಿಧ್ಯಾಸತವ್ಯ ಯಾಕೆ ಹೇಳಿರಿ? ಅದಕ್ಕೆ ಅವರಂದರು, ಎಲ್ಲರೂ ಉತ್ತಮ ಜಿಜ್ಞಾಸುಗಳಿಲ್ಲ ತಮ್ಮ ನಿನ್ನಂಗೆ ಮಂದ ಮಧ್ಯಮ ಜಿಜ್ಞಾಸುಗಳಿದ್ದಾರೆ, ಅವರ ಸಲುವಾಗಿ ಹೇಳಿದ್ದೀವಿ ಅಂತ ಸಮಾಧಾನ ಮಾಡಿದ್ದಾರೆ. ಅದನ್ನ ಇಲ್ಲಿ ನೆನಪು ಮಾಡ್ಲಿಕ್ಕೆ ಕಾರಣ ಏನು? ಅಂತಃಕರಣ ಶುದ್ಧಿ ಆಗುವುದಕ್ಕೆ ಕೋಟಿ ಕೋಟಿ ಜನ್ಮ ಬೇಕು, ಮುಕ್ತನಾಗುವುದಕ್ಕೆ ಯಾವ ಜನ್ಮದ ಅವಶ್ಯಕತೆ ಇಲ್ಲ. ಇವು ಅಂತಃಕರಣ ಶುದ್ಧಿ ಆಗಿದ್ದಾನೆ, ಯೋಗಿ ಆಗಲಿಕ್ಕೆ ಏನು ತಡ ಇಲ್ಲ ಅನ್ನೋ ಅಭಿಪ್ರಾಯದಿಂದ ಬರೆದ್ದಾರೆ. ಯೋಗಿಯ ಕುಲಕೋಟಿ ಬಂಧು ಬಾಂಧವರು ಅನುರಾಗದಿಂದವೇ ಮುಕ್ತಿ ಪಡೆವರು ಅಂತ ಬರೆದ್ದಾರೆ. ನೋಡ್ರಿ ಮುಂದೆ ನೋಡ್ರಿ. ಈಗ ಮುಕ್ತ ನೆನೆಸುವರು ಅಂತ ಆಯ್ತಲ್ಲ, ಪ್ರತ್ಯಾಹಾರ ಸಿದ್ಧಿ ಆದ್ರೆ ಮುಕ್ತ ಆಗ್ತಾರೆ ಅಂತ ಇಲ್ಲಿ ಹೇಳಿದರು. 11 ಕುಲದವ್ರಂತ ಬರ್ದಾರ. ಅದಕ್ಕೆ ವರಯೋಗಿ ಧಾರಣ ತನಗಾಗಲ್ ಅದರಿಂದ ನಿವೃತ್ತಂ 21 ಕುಲವನು ಹರುಷದಿಂದವೇ ಮಹಾಭವ ಶರಧಿಯನು ಉತ್ತರಿಸಿ ತಾನು ಐದುವನು ಅಮೃತವ. ನೋಡ್ರಿ, ಇದು ಮೇಲಿನ ರಂಗನ ಮತ್ತೇನಿಲ್ಲ. ಅವರನ್ನು ಮುಕ್ತರನ್ನಾಗಿ ಮಾಡ್ತಾನಂತ ಹೇಳ್ತಾರೆ ಇವರು. ಮಾಡ್ತಾನಂದ್ರೆ ಏನು? ಮತ್ತು ಕೃತಹಾನಿ ಅಕೃತ ಅಭ್ಯಾಗಮ್ಮ ನೆನಪು ಮಾಡ್ಕೊಂಡ್ಬಿಡ್ರಿ. ಇಲ್ಲಿ ಹೊಗಳಿಕೆ ಇದೆ ಅಂತ ತಗೊಳ್ರಿ. ಮುಮುಕ್ಷುಗಳ ಇಚ್ಛೆಯು ದೃಢವಾಗಲಿ ಅಧ್ಯಾತ್ಮ ಸಾಧನೆಯಲ್ಲಿ ಅನ್ನುವುದೇ ಇಲ್ಲಿ ಮುಖ್ಯ ಅಭಿಪ್ರಾಯ. ವರಯೋಗಿ ಧಾರಣಾಂಗ, ನೀವು ಧಾರಣಾಂಗ ಎಲ್ಲ ಈಗ ಪಾಠ ಆಗೈತೆ, ಮತ್ತು ಅದನ್ನು ಮತ್ತೊಂದು ಪಾಠ ಮಾಡೋದು ಬೇಡ ಅಂತ ಹೇಳಿದ್ದೇನೆ. ಅದು 5 ಸ್ಥಾನದಲ್ಲಿ ನಿಮ್ಮ ಮನಸ್ಸು ನಿಲ್ಲುವುದೇ ಧಾರಣಾಂಗ. ನಾಭಿ, ಹೃದಯ, ಭ್ರೂಮಧ್ಯ, ಬ್ರಹ್ಮರಂಧ್ರ, ಶಿಖಿ. ಈ 5 ಸ್ಥಾನಗಳಲ್ಲಿ ನಿಮ್ಮ ಮನಸ್ಸು ದೃಢವಾಗಿ ನಿಂತದ್ದೇ ಆದರೆ ಧಾರಣಾಂಗ. ಈ ಧಾರಣಾಂಗ ಸಿದ್ಧಿ ಆದರೆ ಏನಾಗ್ತದೆ ಅನ್ನೋದು ಬರೀತಾರೆ. ವರಯೋಗಿ ಧಾರಣ ತನಗಾಗಲ್ ಅಂದ್ರೆ ಧಾರಣ ಅನ್ನುವಂತಹ ಅಂಗದ ಸಿದ್ಧಿ ಆದರೆ ತನಗಾಗಲ್ ಅದರಿಂದ ನಿವೃತ್ತಂ 21 ನಿಶ್ಚಯವಾಗಿ 21 ಕುಲವನು 21 ಕುಲದವರನ್ನು ತಂದೆಯ ಕುಲ ಅಂತ ಇಟ್ಕೊಳ್ರಿ ಅಂತ ಮೊದಲು ಹೇಳಿದ್ದೇನೆ. ಹರುಷದಿಂದವೇ ಭಾಳ ಪ್ರೀತಿಯಿಂದ ಮಹಾಭವ ಶರನಿಧಿಯನು, ಬರೀ ಭವ ಶರನಿಧಿಯನು ಅನ್ನಲಿಲ್ಲ, ನಸ ಪುನರಾವರ್ತತೆ, ಮತ್ತೆ ಹುಟ್ಟುವುದಿಲ್ಲ. ಇದು ಮಹಾಭವ ಶರನಿಧಿ ಅಂತ ಬರೆದಿರುತ್ತೆ. ಸಂಸಾರ ಸಾಗರ ಭಾಳ ದೊಡ್ಡದು, ದಾಟಲಿಕ್ಕೆ ಅಷ್ಟು ಸುಲಭ ಇಲ್ಲ. ಇವ್ರನ್ನ ಸುಲಭವಾಗಿ ದಾಟಿಸ್ತಾನಂತವ 21 ಕುಲದವರನ್ನು. ಮಹಾಭವ ಶರನಿಧಿಯನ್ನು ಉತ್ತರಿಸಿ ದಾಟಿಸಿ ತಾನು ಐದುವನು ಅಮೃತವ, ತಾನು ಮೋಕ್ಷವನ್ನು ಪಡೆಯುತ್ತಾನೆ ಅಂತ ಇಲ್ಲಿ ಹೊಗಳಿಕೆ ಅನ್ನೋದಲ್ಲಿ ಎಲ್ಲ ಕಡೆ ಅನ್ವಯ ಮಾಡ್ಕೊಂಡು ಹೋಗಿಬಿಡೋನು. ಈಗ 21 ಕುಲದವರನ್ನು ಯಾವಾಗ ದಾಟಿಸ್ತಾನಂದ್ರೆ ಧಾರಣಾಂಗದ ಸಿದ್ಧಿ ಆದಾಗ ದಾಟಿಸ್ತಾನು ಅಂತ ಇದರ ಅರ್ಥ ಆಯಿತು. ಇನ್ನು ಬರಿತಾರೆ ನೋಡ್ರಿ ಮಹಾತ್ಮರು. ಕುಲವು 21 ಆ ಕುಲ ಬಂಧುಗಳನ್ನು ಒಲೆದು ಒಡಗೂಡಿ ಯೋಗೀಶನು ವಿಲಸದೆ ಅಮೃತ ಸಿದ್ಧಿ ಒಡೆವನು ಆ ಧ್ಯಾನದ ಬಲದಿಂದೇ ಲಲಿತಾಂಗಿ ನಿಜವಿದು. ಧಾರಣಾಂಗ ಆದಮೇಲೆ ಧ್ಯಾನಾಂಗ. ಅವನ ಮನಸ್ಸು ನಿರಂತರವಾಗಿ ಆತ್ಮಚಿಂತನೆಯಲ್ಲಿ ಇರ್ತದೆ. ಇದು ಧ್ಯಾನಾಂಗ. ಕುಲವಿಪ್ಪತ್ತೊಂದನು ಅದೇ ತಂದೆ ಕುಲ ಇಟ್ಕೊಳ್ರಿ, ತಾಯಿ ಕುಲ ಇಟ್ಕೊಳ್ರಿ, ಒಟ್ಟು ಇವನಿಗೆ ಸಂಬಂಧಪಟ್ಟವ್ರು ಅಂತ ಇಟ್ಕೊಳ್ರಿ. ಈಗ ಕುಲವು 21. ಯಾಕಂದ್ರೆ ತತ್ವಜ್ಞಾನಿಗೆ ಕುಲ ಇಲ್ಲ, ಗೋತ್ರ ಇಲ್ಲ, ಜಾತಿ ಇಲ್ಲ, ಏನೂ ಇಲ್ಲ. ಮತ್ತು ತತ್ವಜ್ಞಾನಿ ಆದಮೇಲೆ ಇದನ್ನೆಲ್ಲ ಹೇಳ್ತೇವೆ ಅಂದ್ರೆ ಹೊಂದುಗಡೆ ಆಗೋದಿಲ್ಲ. ಸಾಧಕನಿಗೆ ಹೇಳಬೇಕಾಗ್ತದೆ. ಮುಮುಕ್ಷು ಸಾಧಕ ಅಂತ ಹೇಳಬೇಕಾಗ್ತದೆ. ಮುಮುಕ್ಷುಗಳ ಪ್ರೀತಿ ಉಂಟಾಗಲಿ ಅಂತ ಹೇಳಬೇಕಾಗ್ತದೆ. ಮತ್ತು ಅವನ ಯೋಗಿ ಇದಾನು ಅಂದರೆ ಕುಲ ಹೇಳಿದ್ರೆ ಹಂಗೆ ಎಲ್ಲಿ ಬಂತು? ಮತ್ತು ಶಾಸ್ತ್ರ ಅಪಸಿದ್ಧ ಅಂತ ಆಯಿತು. ಕುಲ ಇಲ್ಲ, ಜಾತಿ ಇಲ್ಲ, ಏನೂ ಇಲ್ಲ. ಇಲ್ಲಿ ನಾಮ ರೂಪ ಕುಲ ಗೋತ್ರ ದೂರಗಂ ದೇಶ ಕಾಲ ವಿಷಯಾತಿ ವರ್ತಿತಂ ತದ್ಬ್ರಹ್ಮ ಭಾವಯಾತ್ಮನಿ. ಅಲ್ಲಿ ನಾಮಿಲ್ಲ, ಕುಲ ಇಲ್ಲ, ರೂಪ ಇಲ್ಲ, ಗೋತ್ರ ಇಲ್ಲ ತತ್ವಜ್ಞಾನಿಗೆ. ಮತ್ತು ಅವೆಲ್ಲ ಇಲ್ಲಿ ಅದಾವಂತ ಬರೆದಾರ ಅಂದ ಮೇಲೆ ಇದು ಸಾಧಕನಿಗೆ ಹೊಂದುಗಡೆ ಆಗುತ್ತದೆ ಅಲ್ಲದೆ ಅದು ಉನ್ನತ ಮಟ್ಟದ ಸಾಧಕ. ಯೋಗಿಗೆ ಹೊಂದುವುದಿಲ್ಲ. ಯಾಕೆ ಯೋಗಿ ಅಂದರು ಅನ್ನೋದು ಮೊದಲೇ ಹೇಳೇ ಆಗೈತಿ.
ಕುಲವು 21. ಮತ್ತು ಅವ ಕುಲ ಆಯ್ತಂದ್ರೆ ಹೆಂಗದ? ಅಪರಾಧ ಆಕತಿಲ್ಲ. ಅಖಂಡ ಚೈತನ್ಯವೇ ನಾನು ಅಂದಾಗ ಅದಕ್ಕೆ ಇಲ್ಲಿ ಕುಲ ಆಯ್ತು. ಮನಸ್ಸಿಗೆ ಕುಲ ಇಲ್ಲ, ಇನ್ನು ಕುಲಕ್ಕೆ ಹೊಂಟ್ರೆ ಆತ್ಮತತ್ವಕ್ಕೆ ಎಲ್ಲಿ ಕುಲ? ಮನಸ್ಸಿಗೆ ಕುಲ ಇಲ್ಲ. ಸೂಕ್ಷ್ಮ ಶರೀರ ಎಂದು ಬಿಡ್ತದ, ಇದನ್ನ ನಾಳೆ ಇರುವಿ ಶರೀರದಾಗ ಹೋಗ್ತದೋ, ಏನು ಆನೆ ಶರೀರದಾಗ ಹೋಗ್ತದೋ, ಎಲ್ಲಿ ಹೋಗ್ತದೋ, ಏನು ಗಿಡ ಹಾಕೈತೋ, ಕಂಟಿ ಹಾಕೈತೋ ಗೊತ್ತಿಲ್ಲ. ಮತ್ತು ಅಲ್ಲಿ ಕುಲ ಹೇಳ್ತೀನಿ, ಭ್ರಾಂತಿ ನಿರಾಕರಣದಲ್ಲಿ ಎಲ್ಲೆಲ್ಲ ಹೇಳ್ಕೊಂಬಂದರು. ಕುಲ ಎಲ್ಲಿ ಹೇಳ್ತೀನಿ? ಅವನು ಕುಲ ಹೇಳೋದು ಎಲ್ಲಿ ಅಂದರೆ ಇನ್ನೂ ಸಾಧಕ ಅವಸ್ಥೆಯಲ್ಲಿದ್ದಾನೆ, ಹೊಗಳಬೇಕಾಗೈತಿ, ಹೊಗಳ್ತಾ ಇದ್ದಾರೆ. ಹೀಗೆ ನೀವು ಇಟ್ಟುಕೊಂಡಾಗ ಶಾಸ್ತ್ರ ಹೊಂದುಗಡೆ ಆಗುತ್ತದೆ ಅನ್ನುವುದನ್ನು ಇಲ್ಲಿ ನೆನಪು ಮಾಡೋಣ. ನೋಡ್ರಿ, ಬರೀತಾರೆ ಕುಲವು 21. ಆ ಕುಲ ಬಂಧುಗಳನ್ನು, ಆ ಕುಲಕ್ಕೆ ಸಂಬಂಧಪಟ್ಟ ಮತ್ತು ಬಂಧುಗಳು ನೀವು ತೊಲಕ್ಕೆ ಹಾಕಿದ್ರೆ ನಿಮ್ಮ ಕುಲ ಇದಾವಲ್ರಿ, ಇಡೀ ನಿಮ್ಮ ಕರ್ನಾಟಕದಾಗ ಇರೋ ಕುಲ ಎಲ್ಲ ಒಂದು ಆಕೈತಿ. ಅವ್ರು ನಮ್ಮ ಬೀಗ್ರು, ಅವ್ರ ಬೀಗ್ರು, ಅವ್ರ ಬೀಗ್ರು, ಅವ್ರ ಬೀಗ್ರು, ಅವ್ರ ಬೀಗ್ರು, ಹಿಂಗೆ ತೊಲಕ್ಕೆ ಹಾಕ್ಕೊಂತ ಹೋಗ್ರಿ. ನೀವು ಹಿಂಗೆ ತೊಲಕ್ಕೆ ಹಾಕಿದಾಗ ಏನಾಗ್ತತಿ? ಬಹಳಷ್ಟು ನಿಮ್ಮ ಬಂಧು ಬಾಂಧವರು, ಬಹಳಷ್ಟು ಪತಿ ಹಚ್ಕೊಂತ ಹೋಗ್ರಿ ನೀವು ಒಂದಕ್ಕೊಂದು, ಬಹಳಷ್ಟು ಬಂಧು ಬಾಂಧವರು ತಯಾರಾಗ್ತಾರೆ. ಇದು ಕುಲ ಇತ್ತಂದ್ರೆ. ಕುಲಾನ ಇಲ್ಲ ತತ್ವಜ್ಞಾನಿಗೆ. ಅದಕ್ಕಾಗಿ ಸಾಧಕ ಅಂತ ಇಟ್ಕೊಳ್ರಿ. ಹೊಗಳಿಕೆ ಇದೆ, ಹೊಗಳಿಕೆ ಇದೆ ಅನ್ನೋದು ಬಹಳ ಮುಖ್ಯ ಅಂತ ಇಟ್ಕೊಳ್ರಿ. ಅಂದಾಗಿ ಇವೆಲ್ಲ ಹೊಂತವಿದ್ರೆ ಹೊಂದುವುದಿಲ್ಲ. ಕುಲವು 21. ಆ ಕುಲ ಬಂಧುಗಳನ್ನು ಒಲಿದು ಒಡಗೂಡಿ ಅವರೊಡನೆ ಕೂಡಿಕೊಂಡು ಯೋಗೀಶನು ವಿಲಸತ್ ಹೊಳೆಯುವ ಪ್ರಕಾಶಮಾನವಾದ ಅಮೃತ ಸಿದ್ಧಿ ಒಡೆವನು. ಅಮೃತ ಸಿದ್ಧಿ ಒಡೆವನು ಅಂದರೆ ಮುಕ್ತನಾಗುತ್ತಾನೆ ಅಂತ ಅಭಿಪ್ರಾಯ. ಒಡೆವನು ಧ್ಯಾನದ ಬಲದಿಂದೇ ಲಲಿತಾಂಗಿ ನಿಜವಿದು ಅಂದ್ರೆ ಒಡೆವನು ಶಬ್ದ ನೋಡ್ರಿ, ಹಾಗೆ ಹೇಳ್ತೇನೆ. ಇಲ್ಲಿ ಧ್ಯಾನದ ಬಲದಿಂದ ಒಡೆವನು ಅಂದ್ರೆ ಪಡೆಯುವನು, ಭವಿಷ್ಯತ್ ಕಾಲ. ಪಡೆಯುವನು, ಹೋಗುವನು, ಯಾವಾಗ? ನಾಳೆ ಅದ. ಈಗ ಆದ್ರೆ ಹೋಗುತ್ತಾನೆ, ಹೋಗುತ್ತಿದ್ದಾನೆ. ವರ್ತಮಾನ ಕಾಲ ಆದರೆ ಹೋಗುತ್ತಿದ್ದಾನೆ. ಹೋಗುತ್ತಿದ್ದಾನೆ ಅನ್ನುವುದು ಕೂಡ ಕ್ರಿಯೆಯಲ್ಲಿ ತೊಡಗಿದಾಗ ಅದು ಹೊಂತದ. ವರ್ತಮಾನ ಕಾಲಕ್ಕೈತೆ ಅದು ಹೋಗುತ್ತಾನೆ. ಹೋಗುವನು ಅಂದ್ರೆ ಭವಿಷ್ಯತ್ ಕಾಲಕ್ಕೆ. ಹೋಗಿದ್ದನು ಅಂದ್ರೆ ಭೂತ ಕಾಲಕ್ಕೈತಿ ಬಿಡ್ರಿ, ಅದನ್ನು ಬೇಡ ಈಗ ನಮಗೆ. ಇಲ್ಲಿ ಒಡೆವನು, ಒಡೆವನು ಅಂದಾಗ ಒಂದು ಸಾಧಕ ಅಂತ ಹೇಳ್ಬೇಕು ನಾವು. ಮತ್ತು ಒಡೆವನು ಅಂದ್ರೆ ನಾವು ಯೋಗಿ ಅಂತ ಹೆಂಗೆ ಹೇಳೋದು? ಪರಮ ತತ್ವಜ್ಞಾನಿ ಅಂತ ಹೇಳಕ್ಕೆ ಬರೋದಿಲ್ಲ ಅಂತ ಇಷ್ಟು ಅಭಿಪ್ರಾಯ, ಮತ್ತೇನಿಲ್ಲ. ಬಲದಿಂದೇ ಒಡೆವನು ಅಂತಿದಲ್ಲ, ಒಡೆವನು ಆ ಧ್ಯಾನದ ಬಲದಿಂದೇ ಲಲಿತಾಂಗಿ ನಿಜವಿದು. ಇಲ್ಲಿ ಧ್ಯಾತೃ, ಧ್ಯಾನ, ಧ್ಯೇಯ ಮೂರಿದೆ, ಮರಿಬ್ಯಾಡ್ರಿ. ಧ್ಯಾತೃ, ಧ್ಯಾನ, ಧ್ಯೇಯ. ಆತ್ಮತತ್ವವೇ ಇಲ್ಲಿ ಧ್ಯೇಯ, ಇವ ಧ್ಯಾತೃ, ಮತ್ತು ಚಿಂತನೆವೇ ಧ್ಯಾನ, ಮತ್ತೇನಿಲ್ಲ. ಹೀಗೆ ಇಲ್ಲಿ ಹೊಗಳಿಕೆಯನ್ನು ಮುಖ್ಯವಾಗಿಟ್ಟುಕೊಂಡಾಗ, ಸಾಧಕನನ್ನು ಯೋಗಿ ಎಂದು ಇಟ್ಟುಕೊಂಡಾಗ ಇದು ಎಲ್ಲವೂ ಹೊಂದಗಡೆಯಾಗುವಂತಹ ವಿಚಾರ ಅಂತ ಮತ್ತೊಮ್ಮೆ ನೆನಪು ಮಾಡುವುದು. ಮುಂದಿನ ಸೂತ್ರದ ನುಡಿಯಲ್ಲಿ ಏನು ಹೇಳ್ತಾರೆ ನೋಡೋಣ. ಕುಲವನು ಏಕೋತ್ತರ ಶತವನು. ಮೊದಲು ಕುಲವನು ಅಂದರು, 11 ಕುಲ 21 ಕುಲ ಅಂದರು. ಆಮೇಲೆ ಏಕೋತ್ತರ 101, ಶತವನು 101, ಕುಲಬಂಧು ಬಳಗವೆಲ್ಲವನು ಉದ್ಧರಿಸಿ. ಅದಕ್ಕೆ ಹೇಳಿದ್ನಿಲ್ಲ, ನೀವು ತೊಳಕು ಹಾಕ್ತಾ ಹೋದ್ರೆ ಭಾಳ ಆಗ್ತದಂತ ಹೇಳಿ. ಬಳಗವೆಲ್ಲವನು ಉದ್ಧರಿಸಿ ತನ್ನ ಬಳಗವೆಲ್ಲವನು ಉದ್ಧರಿಸಿ, ಹಿಂದೆ ಕನ್ವಯ ಮಾಡ್ರಿ ಅದನ್ನು. ತನ್ನ ಬಳಗವೆಲ್ಲವನು ಉದ್ಧರಿಸಿ ಸುಲಭವೆನಿಪ. ಅವರೆಲ್ಲರನ್ನು ಉದ್ಧರಿಸಿ ಅಂದರೆ ಅವರನ್ನು ಮುಕ್ತರನ್ನಾಗಿ ಮಾಡಿ ಅಂತ ಅನ್ವಯ ಮಾಡ್ರಿ. ಉದ್ಧರಿಸಿ ಅವರನ್ನು ಮುಕ್ತರನ್ನಾಗಿ ಮಾಡಿ ಸುಲಭವೆನಿಪ, ಬಹಳಷ್ಟು ಸುಲಭವಾಗಿ ಪ್ರಾಪ್ತವಾಗುವ ಸಮಾಧಿಯ ಸತ್ವದೊಳು ಯೋಗಿ ನಲಿದು ಐದುವನು ಹೊಂದುವನು ಅಂತ ಅದರ ಅರ್ಥ. ಮುಕ್ತಿ ಸುಖವನು, ನಲಿದು ಐದುವನು ಮುಕ್ತಿ ಸುಖವನು. ಇಲ್ಲೇ ಇಷ್ಟೆಲ್ಲ ಹೇಳಿದ್ರಿಂದ ಏನು ಗೊತ್ತಾಯ್ತ್ರಿಪ್ಪ ಅಂದ್ರೆ ಕೇವಲ ಸ್ತುತಿ, ಮತ್ತೇನಲ್ಲ. ಒಬ್ಬ ಸರಿಯಾಗಿ ಸಾಧಕ ಆದ ಅಂದ್ರೆ ಇಷ್ಟೆಲ್ಲ ಆಗ್ತದೆ ಅನ್ನೋದ್ರಿಂದ ಮುಮುಕ್ಷುವಿಗೆ ಆಸಕ್ತಿ ಉಂಟಾಗಲಿ ಅನ್ನುವುದೇ ಮುಖ್ಯವಾದ ಅಭಿಪ್ರಾಯ ಅನ್ನುವುದು ಇಷ್ಟು ಭಾಗದಿಂದ ಗೊತ್ತಾಯಿತು. ಮುಂದೆ ನೋಡೋಣ. ಈಗ ಭವಿಷ್ಯತ್ ಕಾಲದ ವಿಷಯ ಹೇಳ್ತಾರಂತ ಇಟ್ಕೋಬೇಕು, ಮತ್ತೇನಿಲ್ಲ. 2 ಅವಸ್ಥೆಗಳು ಯೋಗಿಗೆ
ಸಮಾಹಿತ ಎಂದು ವರ ಸಮುತ್ಥಾನವು ಎಂದು ಇವನು ಇಂತು ತರುಣಿ ನೀನು ಅರಿವುದು ಆಗಮದ ಅನುಮತ ಬಿಡಿದು ವರವೆನು ನಾನು ಇದು ಸತ್ಯವು ಎನಿಪಂತೆ. ಇಲ್ಲಿ ನಾಮ ಸಂಕೀರ್ತನ ಅಷ್ಟೆ. ಒಂದು ಶಬ್ದದ ಮೇಲೆ ಸ್ವಲ್ಪ ಸುಮ್ಮನೆ ಮುಮುಕ್ಷುಗಳಿದ್ದೀರಿ ಅಂತ ನೆನಪು ಮಾಡ್ತೇನೆ. ಒಂದು ಶಬ್ದ, ಅದರ ಮೇಲೆ 3 ಅರ್ಥ ಇದೆ. 3 ಅರ್ಥ: ಉದ್ದೇಶ, ಲಕ್ಷಣ, ಪರೀಕ್ಷೆ. ಆ ಶಬ್ದವನ್ನು ಉದ್ದೇಶಾತ್ಮಕವಾಗಿ ಬಳಸಿದ್ದಾರೆಯೋ, ಲಕ್ಷಣಾತ್ಮಕವಾಗಿ ಬಳಸಿದ್ದಾರೆಯೋ, ಅಥವಾ ಪರೀಕ್ಷಾತ್ಮಕವಾಗಿ ಬಳಸಿದ್ದಾರೆಯೋ ಅನ್ನೋದು ಗೊತ್ತಾಗಬೇಕು. ವಿವೇಕ ಚಿಂತಾಮಣಿಯಲ್ಲಿ ಒಂದು ಹೆಡ್ಡಿಂಗದಲ್ಲಿ ಬಂದಿದೆ ಇದು. ನೀವು ಅವನ್ನು ಬೋಧ ಪ್ರಕಾರ ಅಂತ ಹೆಡ್ಡಿಂಗ್ ಇದೆ, ಅಲ್ಲಿ ನೋಡ್ಕೊಳ್ತಕ್ಕದ್ದು ಬೋಧ ಪ್ರಕಾರ ಅಂತ. ಒಂದು ಶಬ್ದದ ಮೇಲೆ ಏನಿರ್ತದೆ? 3 ಭಾಗ ಆಗ್ತದೆ. ಇದು ಉದ್ದೇಶಾತ್ಮಕ ಶಬ್ದವೋ, ಲಕ್ಷಣಾತ್ಮಕ ಶಬ್ದವೋ, ಪರೀಕ್ಷಾತ್ಮಕ ಶಬ್ದವೋ. ಉದ್ದೇಶಾತ್ಮಕ ಶಬ್ದ ಏನಂದ್ರೆ ಬರೀ ನಾಮ ಸಂಕೀರ್ತನ. ಉದ್ದೇಶಾತ್ಮಕ ಶಬ್ದ ಉಪಯೋಗ ಮಾಡಿದರೆ ನಾಮ ಸಂಕೀರ್ತನ, ಬರೀ ಹೆಸರಷ್ಟೇ ಹೇಳೋದು, ಅಲ್ಲಿ ಮತ್ತೇನು ಇಲ್ಲಿಲ್ಲ. ಉದಾಹರಣೆ ಕೊಡ್ತೇನೆ. ಉದಾಹರಣೆ ಕೊಟ್ಟಾಗ ನಿಮಗೆ ದೃಢ ಆಕೈತಿ. ಏನು ಉದಾಹರಣೆ? ಪರಬೊಮ್ಮದರಿವಿನಿಂದುರೆ ಜಾನ್ಮೆಯುಂಟೆ. ಎಲ್ಲಿ ಬಂದಿದೆ ಇದು? ನೀತಿ ಕ್ರಿಯಾಚಾರ್ಯ ಸ್ಥಳದಲ್ಲಿ ಬಂದಿದೆ. ಪರಬೊಮ್ಮದರಿವಿನಿಂದ ಉರೆಜಾನ್ಮೆಯುಂಟೆ. ಅಲ್ಲಿ ಪರಬೊಮ್ಮ ಅಂದ್ರೆ ಏನು ಅಂತ ವ್ಯಾಖ್ಯಾನ ಮಾಡೋ ಕೆಲಸ ಇಲ್ಲ ನೀವು. ನೀತಿಯಾಗಿದ್ದಾನೆ, ಇನ್ನು ಅಂತಕ್ಕಂಥ ಮಲದೋಷ ಹೋಗಿಲ್ಲ ಇನ್ನು. ಅವಾಗ ನೀವು ಪರಬ್ರಹ್ಮ ಅಂದ್ರೆ ಹೀಗಿದೆ ಹಾಗಿದೆ ಅಂತ ನೀವು ತತ್ವಮಸಿ ಮಹಾವಾಕ್ಯ ತೊಗೊಂಡು ಬಂದು ಭಾಗತ್ಯಾಗ ಲಕ್ಷಣ ಮಾಡಿ ಅವ್ನು ಹೇಳಿದ್ರೆ ನಿಷ್ಪ್ರಯೋಜನ. ಮತ್ತು ಅದು ಸ್ಥಳಕ್ಕೆ ಅನುಗುಣವಾಗಿ ನೀವು ಏನು ಅರ್ಥ ಮಾಡಬೇಕದು? ಕೇವಲ ಉದ್ದೇಶಾತ್ಮಕವಾಗಿ ಬಳಸಿರುವ ಶಬ್ದ. ಪರಬ್ರಹ್ಮದ ಅರಿವಿನಿಂದ ಉರೆಜಾನ್ಮೆಯುಂಟೆ. ಬ್ರಹ್ಮಜ್ಞಾನಕ್ಕಿಂತಲೂ ಶ್ರೇಷ್ಠವಾದ ಜಾನತನ ಇನ್ನೊಂದೇನಾದರೂ ಇದೆ ಏನಪ್ಪ ಅಂದ್ರೆ ಇಲ್ಲ. ನಾಮ ಸಂಕೀರ್ತನ ಅಂತ ಕರಿತೇವೆ ಇದಕ್ಕೆ. ಇನ್ನು ಲಕ್ಷಣಾತ್ಮಕ ಶಬ್ದ ಆಕಳಂದ್ರೆ ಹೆಂಗಿದೆ? ಶಾಸನಾದಿಮತ್ವಂ ಬರೆದ್ರು. ಶಾಸನಾದಿಮತ್ವಂ ಇದು ಲಕ್ಷಣಾತ್ಮಕ ಶಬ್ದ. ಶಾಸನ ಅಂತ ಇದು ಗಂಗೆ ತೋಲು. ಆದಿಪದ್ಯದಿಂದ ಕೊಂಬಿರಬೇಕು, 4 ಕಾಲಿರಬೇಕು, ಹಾಲು ಕೊಡುವ ಯೋಗ್ಯತೆ ಇರಬೇಕು. ಇನ್ನು ಬಾಲಾಗೆಲ್ಲ ಎಲ್ಲ ಹೇಳ್ರಿ ಅಂದ್ರೆ ಬೇಡ, ಮತ್ತು ಭಾಳ ಹಾಕವ ಅವ ಇವೆಲ್ಲ ಇದ್ರಿ. ಇಲ್ಲಿ ಏನಂದ್ರೆ ಹಾಲು ಕೊಡುವ ಯೋಗ್ಯತೆ ಇರಬೇಕು, 4 ಕಾಲು ಇರಬೇಕು, ಗಂಗೆ ತೊಗಲಿರಬೇಕು. ಹಾಲು ಕೊಡುವ ಯೋಗ್ಯತೆ ಅಂತ ಯಾಕೆ ಸೇರಿಸ್ತೀವಿ ಅಂದ್ರೆ ಗೊತ್ತಾಕತ್ತೆ ನಿಮಗೆ. ಎತ್ತಿಗೂ ಗಂಗೆ ತೊಗಲಿದೆ, ಎತ್ತಿಗೂ ಗಂಗೆ ತೊಗಲಿದೆ, ಅದು ಆಕಳ ರೂಪನೇ ಇದೆ. ಆದ್ರೆ ಹಾಲು ಕೊಡುವ ಯೋಗ್ಯತೆ ಅದಕ್ಕಿಲ್ಲ. ಅದಕ್ಕೆ ಅದನ್ನು ಆಕಳು ಅನ್ನೋದಿಲ್ಲ. ನಾವು ಸಂಸ್ಕೃತ ಶಬ್ದ ಭಾಷೆಗೆ ಹೋದ್ರಿದೆಲ್ಲ ಕೂಡಿ ಗೋವು ಅಂತ ಕರೆಸ್ಕೊಳ್ತಾರೆ. ಗೋವು ಅಂತ ಕರೆಸ್ಕೊಳ್ತಾರೆ. ಆದಿಮತ್ವಂ ಅಂದ್ರೆ ಅಲ್ಲಿ ಹಾಲು ಕೊಡುವ ಯೋಗ್ಯತೆ ಅಂತ ಸೇರಿಸಿದಾಗ ಎತ್ತಿನಲ್ಲಿ ಬರುವ ದೋಷದ ನಿವೃತ್ತಿ ಆಗ್ತದೆ. ಇನ್ನು ಎಮ್ಮೆ, ಆಡ, ಕುರಿ ಇವೆಲ್ಲ ಬೇರೆ ಇದ್ದಾವೆ, ಅಲ್ಲೇನೋ ಗಂಗೆ ತೊಗಲಿಲ್ಲ. ಮತ್ತು ಇನ್ನೊಂದು ಗಂಗೆ ತೊಗಲಿದ್ದತಿ ಭೌತಿಕೇತ, ಭೌತಿಕಟ ಅಂತಾರೆ. ಅದು ಗಂಗೆ ತೊಗಲತಿ, ಆದ್ರೆ ಅದು ಕೋಡ್ ಇಲ್ಲ ಅದಕ್ಕೆ. ಹಾಲು ಕೊಡುವ ಯೋಗ್ಯತೆ ಅಂತೂ ಇಲ್ಲ, ಅಲ್ಲೂ ಲಕ್ಷಣ ಹೋಗುವುದಿಲ್ಲ. ಇದು ಲಕ್ಷಣಾತ್ಮಕ ಶಬ್ದ, ಶಾಸನಾದಿಮತ್ವಂ. ಇನ್ನು ಪರೀಕ್ಷಾತ್ಮಕ ಶಬ್ದ. ಈ ಪರೀಕ್ಷಾತ್ಮಕ ಶಬ್ದ ಅಂದ ಕೂಡಲೇ ಏನು ಮಾಡೋದು? ಅದರ ಲಕ್ಷಣವನ್ನು ಹೇಳಿಟ್ರಲ್ಲ, ಮುಂದೆ ಅದು ಇದೆಯೋ ಇಲ್ಲೋ ಅಂತ ತಿಳಿದುಕೊಳ್ಳುವುದಕ್ಕಾಗಿ ಬಳಸಿರುವಂಥ ಶಬ್ದಕ್ಕೆ ಪರೀಕ್ಷಾತ್ಮಕ ಶಬ್ದ ಅಂತ ಬರೀತಾರೆ. ಹೀಗೆ ಇಲ್ಲಿ ಅದನ್ಯಾಕೆ ನೆನಪು ಮಾಡಿದೆ ಅಂತ ಕೇಳಿದರೆ, ಇದು ಭಾವಿ ಕಾಲದ ವಿಚಾರ. 2 ಅವಸ್ಥೆಗಳು ಯೋಗಿಗೆ ಸಮಾಹಿತೆಯೆಂದು, ವರ ಸಮುತ್ಥಾನವು ಎಂದು ಇವನು ಇಂತು. ಒಂದು ಸಮಾಧಿ, ಇನ್ನೊಂದು ಉತ್ಥಾನ. 2 ಅವಸ್ಥೆ ಇದೆ. ಆದರೆ ಒಂದು ಸಾಧಕ ಇದ್ದಾನ, ಮುಂದಿನ ವಿಷಯ ಹೇಳಕತ್ತಾರೋ ಅಂತ ಮೊದಲು ಹೇಳಿದ್ದೀನಿ ನಾ. ಇದು ಭವಿಷ್ಯತ್ ಕಾಲದ ವಿಷಯ. ಸಮಾಧಿಯಲ್ಲಿದ್ದಾಗ ಅವನು ಹೊರಗಿಂದ ಏನೂ ಗೊತ್ತಿಲ್ಲ ನಮಗೆ. ಕೇವಲ ಆತ್ಮಾಕಾರ ವೃತ್ತಿಯಲ್ಲಿ ಅವನ ಮನಸ್ಸು ಇರ್ತದೆ, ಹೊರಗಿಂದ ಏನೇನೂ ಗೊತ್ತಿಲ್ಲ. ಇದು ಸಮಾಧಿ ಅವಸ್ಥೆ. ಮನಸ್ಸು ಸಮಾಧಾನವನ್ನು ಹೊಂದಿದೆ, ಇದು ಸಮಾಧಾನ. ಹೊರಗಿನ ಯಾವ ವೃತ್ತಿಯೂ ಅಲ್ಲಿಲ್ಲ. ಆದ್ರೆ ಪ್ರಾರಬ್ಧ ಕರ್ಮ ಅವಗೂ ಹೇಳೈತಿ ಶಾಸ್ತ್ರ. ಏನು ಮಾಡ್ತೀರಿ? ಪ್ರಾರಬ್ಧ ಕರ್ಮವನ್ನು ಅವಗೂ ಹೇಳೈತಿ ಶಾಸ್ತ್ರ. ಯಾಕೆ? ಅವನದಿನ್ನೂ ಶರೀರ ಐತಿ, ಅವನು ಸಮಾಧಿ ಅವಸ್ಥೆಯಲ್ಲಿ ಇದ್ದಾನೆ, ಇದ್ರೂ ಕೂಡ ಶರೀರ ಐತಿ. ಶರೀರ ಐತಿ ಅಂದಮೇಲೆ ಅವನಿಗೂ ಪ್ರಾರಬ್ಧ ಕರ್ಮ ಐತಿ. ಜ್ಞಾನದಿಂದ ಪ್ರಾರಬ್ಧ ಕರ್ಮ ಹಾಳಾಗಿ ಹೋಗೋದಿಲ್ಲ, ಇದೆಲ್ಲ ನಿಮಗೆ ಗೊತ್ತಿರುವಂಥ ವಿಚಾರ. ಬೆಟ್ಟ ಬಾಣದಂತೆ ಪ್ರಾರಬ್ಧ ಕರ್ಮ ಆದುದರಿಂದ ಅದನ್ನು ಉಂಡ ತೀರಿಸ್ಬೇಕು. ಯಾರು? ತತ್ವಜ್ಞಾನಿ ಅಂತ ತಿಳಿಸಾಕಿದ. ತತ್ವಜ್ಞಾನಿ ಉಣ್ಣೋದಿಲ್ಲ, ಅವ ಸಾಕ್ಷಿಯಾಗಿರ್ತಾನೆ. ಅವನ ಶರೀರ ಊಟ ಮಾಡ್ತದೆ, ಅವನ ಶರೀರ ಊಟ ಮಾಡ್ತದೆ. ಅದು ಜಡ ಅದ್ಯಾಂಗೆ ಊಟ ಮಾಡ್ತದೆ ಕೇಳ್ರಿ. ಹಂಗೆ ತರ್ಕ ಅಂದ್ರೆ ಇವ ಅವ ಜಡ ಅದ್ಯಾಂಗೆ ಊಟ ಮಾಡ್ತದೆ.
ಅವನ ಸನ್ನಿಧಾನದಲ್ಲಿ ಊಟ ಮಾಡ್ತದೆ. ಅವನ ಸನ್ನಿಧಾನದಲ್ಲಿ ಈಗ ಕೈಯ ಕಾಲ ಅಲ್ಗಾಡ್ತಾ ಇಲ್ಲನೇ, ಮತ್ತು ಜಡ ಇದ ಊಟ ಮಾಡ್ತದೆ. ಹಸಿವೆ ತೃಷೆ ಇರೋದು ಪ್ರಾಣಕ್ರಿ ಮರ ಇರ ಆತ್ಮನಿಗೆ ಎಲ್ಲಿದೆ? ಮತ್ತು ಆ ಪ್ರಾಣವು ಕೂಡ ಜಡ. ಮತ್ತು ಅದೇ ಹಂಗೆ ಊಟ ಮಾಡ್ತದೆ ಅಂದರೆ ಅವನ ಸನ್ನಿಧಾನದಲ್ಲಿ ಊಟ ಮಾಡ್ತದೆ ಅಂತ ಒಪ್ಕೋಬೇಕು. ಪ್ರಾರಬ್ಧ ಕರ್ಮ ಯಾವುದಕ್ಕೆ ಹೇಳ್ತಾರೆ? ಶರೀರಕ್ಕೆ ಹೇಳ್ತಾರೆ. ಆ ಸೂಕ್ಷ್ಮ ಶರೀರ ಇದಕ್ಕೆ ಸುಖ ದುಃಖದ ಅನುಭೂತಿ ಇಲ್ಲ. ಕರೆ ಅಂದ್ರೆ ಸುಖ ದುಃಖದ ಅನುಭೂತಿ ಇರೋದು ಅಂತಃಕರಣಕ್ಕೆ, ಮನಸ್ಸಿಗೆ. ಪರಂತು ಇದಕ್ಕೇನಂದ್ರೆ ಭೋಗಾಯತನ ಅಂತಾರೆ. ಇದು ಇಲ್ಲ ಅಂದ್ರೆ ಮನಸ್ಸಿಗೆ ಸುಖ ದುಃಖದ ಅನುಭವ ಬರುವುದಿಲ್ಲ. ಇದು ಬೇಕಾ? ಇದಿದ್ದಾಗಲೇ ಮನಸ್ಸಿಗೆ ಸುಖ ದುಃಖದ ಅನುಭವ ಬರ್ತದೆ. ಅದಕ್ಕಾಗಿ ಪ್ರಾರಬ್ಧ ಕರ್ಮ ಶರೀರಕ್ಕೆ ಅಂತ ಒಪ್ಪಿಕೊಂಡಿದ್ದೇವೆ, ಮತ್ತೇನಲ್ಲ. ಸೂಕ್ಷ್ಮತೆ ಇದೆ ನೋಡ್ರಿ. ಪ್ರಾರಬ್ಧ ಕರ್ಮ ಶರೀರಕ್ಕೆ, ಶರೀರ ಮತ್ತು ಸುಖ ದುಃಖ ಅನುಭವಿಸುವುದಿಲ್ಲ. ಅದಕ್ಕೆ ಯಾಕಂದ್ರೆ ಇದರ ಮುಖಾಂತರ ಮನಸ್ಸಿಗೆ ಸುಖ ದುಃಖ ಉಂಟಾಗುವುದರಿಂದ ಪ್ರಾರಬ್ಧ ಕರ್ಮವನ್ನು ಶರೀರಕ್ಕೆ ಹೇಳಬೇಕು ಅಂತ ಅಭಿಪ್ರಾಯ, ಮತ್ತೇನಲ್ಲ. ಆಯಿತು. ಇಷ್ಟು ಚರ್ಚೆ ಮಾಡಿದಾಗ ಸಮಾಧಿ ಅವಸ್ಥೆಯಲ್ಲಿರುವಂತಹ ಮಹಾನುಭಾವನಿಗೂ ಕೂಡ ಪ್ರಾರಬ್ಧ ಕರ್ಮದ ವಶದಿಂದ ಉತ್ಥಾನ ಅವಸ್ಥೆ ಪ್ರಾಪ್ತ ಆಗ್ತದೆ. ಆ ಉತ್ಥಾನ ಅವಸ್ಥೆ ಪ್ರಾಪ್ತ ಆದಾಗ ಇವು ಹೇಗಿರಬೇಕು ಅನ್ನೋದನ್ನು ಬರೀತಾರೆ. ವರ ಉತ್ಥಾನ ಅಂತ ಬರ್ತಾರೆ. ವರ ಒಂದು ವಿಶೇಷಣ ಕೊಟ್ಟಾರೆ ನೋಡ್ರಿ. ವರ ಸಮುತ್ಥಾನವು ಎಂದು, ಸಮುತ್ಥಾನ ಅವಸ್ಥೆಯಲ್ಲಿಯೂ ಕೂಡ ಬ್ರಹ್ಮಾಕಾರ ವೃತ್ತಿಯಲ್ಲೇ ಇರುತ್ತಾನೆ. ಎಲ್ಲ ಕಡೆ ಅಸ್ಥಿ ಭಾತಿ ಪ್ರಿಯ ಹಿಂದೆ ಹೇಳ್ಕೊಂಡು ಬಂದದ್ದು ನೆನಪು ಮಾಡಿಬಿಡ್ರಿ. ಇಲ್ಲಿ ಸರ್ವಾತ್ಮಕ ಭಾವನೆ. ಉತ್ಥಾನ ಅವಸ್ಥೆಯಲ್ಲಿ ಅವೇನು ನೋಡ್ತಾನೆ ಎಲ್ಲವನ್ನು ಬ್ರಹ್ಮಮಯವಾಗಿ ನೋಡುತ್ತಾನೆ. ಕೆಲಸ ಇದೆ ಅವಂತ. ಯತ್ರ 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 ಮನೋಯಾತಿ ತತ್ರ ತತ್ರ ಬ್ರಹ್ಮ ದರ್ಶನಂ. ಎಲ್ಲಿ ಎಲ್ಲಿ ಮನಸ್ಸು ಹೋಗ್ತದ ಅಲ್ಲಲ್ಲಿ ತನ್ನನ್ನೇ ನೋಡಬೇಕು. ತನ್ನನ್ನೇ ಅಂದ್ರೆ ಬ್ರಹ್ಮ, ಬ್ರಹ್ಮ ಅಂದ್ರೆ ಚೇತನ, ಚೇತನವನ್ನೇ ನೋಡಬೇಕು, ಚೈತನ್ಯವನ್ನೇ ನೋಡಬೇಕು. ನಾಮರೂಪ ತೆಗಿಬೇಕು. ಬಾಧ ಸಾಮಾನಾಧಿಕರಣ್ಯ. ಬಾಧ ಅಂದರೆ ಒಂದು ಬಾಧೆಗೊಳಿಸೋದು. ನಾಮ ರೂಪ ವ್ಯಭಿಚರಿತ ಪದಾರ್ಥಗಳು ಅವು ಇರುವಂಥವುಗಳು ಅಲ್ಲ ಅಂತೇಳಿ ತಿರಸ್ಕರಿಸೋದು. ಅವನ್ನು ತಿರಸ್ಕರಿಸಿದಾಗ ಉಳಿದೇನೋ ಅಸ್ಥಿ ಭಾತಿ ಪ್ರಿಯ. ಇದು ಮೂರು ಒಂದೇ. ಅಸ್ಥಿ ಅಂದರೂ ಅದೇ, ಭಾತಿ ಅಂದರೂ ಅದೇ, ಪ್ರಿಯ ಅಂದರೂ ಅದೇ. ಅಸ್ಥಿ ಅಂದರೆ ಯಾವಾಗಲೂ ಇರುವುದು, ತ್ರಿಕಾಲಾಬಾಧಿತವಾದದ್ದು. ಭಾತಿ ಅಂದ್ರೆ ಅಸ್ಥಿ ಅನ್ನೋದಕ್ಕಿಂತ ಅಂದ್ರೆ ಸದ್ರೂಪಕ್ಕಿಂತಲೂ ನೀವು ಚಿದ್ರೂಪ ಬೇರೆ ಅಂದ್ರಿ ಅಂದ್ರೆ ಏನಾಕತಿ? ಸದ್ರೂಪಕ್ಕಿಂತಲೂ ಚಿದ್ರೂಪ ಬೇರೆ ಅಂದ್ರಿ ಅಂದ್ರೆ ಇದು ಅಸದ್ರೂಪಕತಿ. ಯಾವುದು? ಚಿದ್ರೂಪ. ಸದ್ರೂಪಕ್ಕಿಂತಲೂ ಚಿದ್ರೂಪ ಬೇರೆ ಅಂದ್ರಿ, ಮತ್ತು ಅಸದ್ರೂಪ ಆಯ್ತಿಲ್ಲ. ಮತ್ತು ಅಸದ್ರೂಪ ಆಯ್ತಂದ್ರೆ ಇದು ಬಾಧಿಸ್ಕೊಂಡು ಹೋಗ್ಬೇಕು. ಉಪನಿಷತ್ ಹೇಳ್ತದ ಅವನೇ ಪ್ರಕಾಶ ಸ್ವರೂಪ ಅಂತ. ನತತ್ರ ಸೂರ್ಯೋ ಭಾತಿ. ಸುಮ್ಮನೆ ನೆನಪಿಗಷ್ಟೇ, ಉದ್ದೇನು ಬೇಡದ. ಭಗವದ್ಗೀತೆಯಲ್ಲೂ ಇದು ಬರ್ತದೆ, ಉಪನಿಷತ್ನಲ್ಲೂ ಬರ್ತದೆ. ಅದಕ್ಕೆ ಸದ್ರೂಪವೇ ಚಿದ್ರೂಪ, ಚಿದ್ರೂಪವೇ ಆನಂದ ರೂಪ. ಅದ ಪ್ರಿಯ ಅನ್ನೋ ಶಬ್ದದಿಂದ ಕರೆಸ್ಕೊಂಡಿದೆ. ಇವು ಬೇರೆ ಬೇರೆ ಅಲ್ಲ. ಸದ್ರೂಪವೇ ಬ್ರಹ್ಮ, ಚಿದ್ರೂಪವೇ ಬ್ರಹ್ಮ, ಆನಂದವೇ ಬ್ರಹ್ಮ. ಈಗ ಅನ್ವಯ ಮಾಡಿದಾಗ ಯಾವ ದೋಷ ಇಲ್ಲ ನಮಗೆ. ಮೂರೂ ಕೂಡಿದ್ದೇ ಬ್ರಹ್ಮ ಅಂದೀವಿ, ಕೆಟ್ಟಿವು. ಮತ್ತು ಸಾವಯವ ಆಯಿತು. ಸಾವಯವ ಆಯ್ತು ಅಂದ್ರೆ ನಾಶ ಆಗ್ತದೆ. ಅದಕ್ಕೆ ಮೂರೂ ಕೂಡಿದ್ದೇ ಬ್ರಹ್ಮ ಅನ್ನುವ ಅಧಿಕಾರ ಇಲ್ಲ. ಮತ್ತು ಮೂರು ಹೆಸರು ಯಾಕೆ ಕೊಟ್ರಿ ಅಂತ ಇಲ್ಲಿ ಕೇಳಿದರೆ, ಅಸತ್ತು ಜಡ ದುಃಖ ಭೂಯಿಷ್ಠವಾದ ಈ ಶರೀರ ನಾನು ಅಂದಿದ್ದು ಅದನ್ನು ಬಿಡಿಸಾಕಂತ ಇಲ್ಲಿ ಸಮಾಧಾನ. ಇನ್ನು ಉಪನಿಷತ್ತಿನ ಪ್ರಕಾರ ಹೇಳ್ರಿ ಅಂದರೆ ಮತವಾದಿಗಳನ್ನು ದೂರೀಕರಿಸುವುದಕ್ಕಾಗಿ 5 ಲಕ್ಷಣಗಳನ್ನು ಹೇಳಿದ್ದೇವೆ ಅಂತ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅನ್ನುವ ತೈತಿರಿಯ ಉಪನಿಷತ್ತಿನ ಶ್ರುತಿಗೆ ಭಾಷ್ಯವನ್ನು ಬರೆಯುತ್ತಾ ಭಗವತ್ಪಾದರು ಬೇರೆ ಮತವಾದಿಗಳು ಸತ್ಯ ಪದಕ್ಕೆ ಜಾತಿಯನ್ನು ಕೂಡ ಸತ್ಯ ಅಂತ ಅಂಗೀಕಾರ ಮಾಡ್ತಾರೆ. ನೈಯಾಯಿಕರು 4 ಪದಾರ್ಥಗಳನ್ನು, ಮನಸ್ಸು ಬುದ್ಧಿ ಚಿತ್ತು ಅಹಂಕಾರ ಇವೇನಿದಾವಲ್ಲ, ಇದರಲ್ಲಿ ದಿಕ್ಕು ಆತ್ಮ ಕಾಲ ಆಕಾಶ ಇವು ನಿತ್ಯ ಪದಾರ್ಥಗಳಂತ ಕರೀತಾರೆ, ಸತ್ಯ ಪದಾರ್ಥಗಳಂತ ಕರೀತಾರೆ. ಅದಕ್ಕಾಗಿ ಅವರ ಮತಗಳಲ್ಲಿ ಬರುವ ದೋಷದ ನಿವಾರಣೆಗಾಗಿ ಚಿದ್ರೂಪ ಅಂತ ಹಾಕಿದ್ದೀವಿ ಅಂತ ಹಿಂಗೆ ವ್ಯಾಖ್ಯಾನ ಮಾಡಿದ್ದಾರೆ. ಆ ವ್ಯಾಖ್ಯಾನ ಎಲ್ಲ ಭಾಳ ಉದ್ದ ಆಗ್ತದೆ. ಆ ಉದ್ದಾಗುವ ವ್ಯಾಖ್ಯಾನ ಮಾಡಿ ನಮಗೆ 2 ಮಾತು ಹೇಳಿದ್ದೀನಿ. ಸದ್ರೂಪವೇ ಚಿದ್ರೂಪ, ಚಿದ್ರೂಪವೇ ಆನಂದ ರೂಪ. ಅದು ಆನಂದ ರೂಪ ಅಲ್ಲ ಅಂದ್ರೆ ಮತ್ತೆ ಅದು ಕೆಡ್ತದೆ. ಚಿದ್ರೂಪ ಆನಂದ ರೂಪ ಅಲ್ಲ ಅಂದ್ರೆ ಮತ್ತೆ ಕೆಡ್ತದೆ ಇದು. ಅದಕ್ಕಾಗಿ ಅನ್ವಯ ಹೇಗೆ ಮಾಡ್ಬೇಕಂದ್ರೆ ಸದ್ರೂಪವೇ ಬ್ರಹ್ಮ, ಚಿದ್ರೂಪವೇ ಬ್ರಹ್ಮ, ಆನಂದವೇ ಬ್ರಹ್ಮ ಅಂತ ಅನ್ವಯ ಮಾಡಿದರೆ ಯಾವ ದೋಷವೂ ಇಲ್ಲ ಅಂತ ಇದ್ರ ಅಭಿಪ್ರಾಯ. ಅಂದರೆ ವರ ಉತ್ಥಾನ ಅವಸ್ಥೆಯಲ್ಲಿ ಹೇಗಿರ್ತಾನೆ ಅಂತ ಕೇಳಿದರೆ ಎಲ್ಲ ಕಡೆಗೆ ತನ್ನನ್ನೇ ನೋಡುತ್ತಿರುತ್ತಾನೆ ಅಂತ ಇದರ ಅಭಿಪ್ರಾಯ. ವರ ಉತ್ಥಾನವೆಂದು ಇವನು ಎಂತೂ ತರುಣಿ. ಈ ರೀತಿಯಾಗಿ ಮತ್ತಿಲ್ಲಿ ತರುಣಿ ಅಂತ ಬರೆದ್ರು. ನಾವು ತಮಾಷೆ ಮಾಡಿರ್ತೇನೋ 60 ವರ್ಷ ಆಗ್ಯಾವ ಏನು ತರುಣಿ ಅಂತ. ತರುಣಿ ಅಂದ್ರೆ ಶಾಸ್ತ್ರವನ್ನು ಗ್ರಹಣ ಮಾಡುವ
ಯೋಗ್ಯತೆಯುಳ್ಳಂತಹ ಅಂತಃಕರಣವುಳ್ಳವಳೇ. ನಾಯಮಾತ್ಮ ಬಲಹೀನೇನ ಲಭ್ಯ, ಉಪನಿಷತ್ ಹೇಳ್ತದೆ. ಬಲಹೀನೇನ ನ ಲಭ್ಯ. ಮತ್ತು ಯಾವ ಬಲ? ಇಂದ್ರಿಯಗಳೆಲ್ಲವನ್ನು ನಿಗ್ರಹ ಮಾಡಿ ಶುದ್ಧಾಂತಕರಣೆಯಾಗಿರುವುದೇ ಬಲ. ಅದನ್ನು ಮಾಡಿದಳು ಮೈತ್ರೇಯಿ. ಆದುದರಿಂದ ತರುಣಿ ಅಂತ ಬರೀತಾರೆ. ತರುಣಿ, ನೀನು ಅರಿವುದು ಆಗಮದ ಅನುಮತವಿಡಿದು. ಇದು ಆಗಮ ಪ್ರಮಾಣವನ್ನು ಇಟ್ಕೊಂಡು ನಾನು ಹೇಳ್ತಾ ಇದ್ದೇನೆ, ಅಲ್ಲದೆ ಹಾಗೆ ಎಲ್ಲೂ ಹೇಳೋದಿಲ್ಲ. ನಿಜಗುಣದೊಂದು ನಿಗಮ ಆಗಮಗಳನ್ನು ಕ್ರೋಢೀಕರಣ ಮಾಡಿದ್ದಾರೆ ನಿಜಗುಣ ಶಿವಯೋಗಿಗಳು. ನಿಗಮ ಅಂದ್ರೆ ವೇದಗಳು ಅಂತ ಇಟ್ಕೊಂಡ್ಬಿಟ್ರಿ. ವೇದಗಳಂದಾಗ ಎಲ್ಲ ಉಪನಿಷತ್ಗಳು ಬಂದ್ಬಿಡ್ತಾವೆ. ನಿಗಮ ಅಂದ್ರೆ ಕಾಮಿಕಾದಿ 28 ಆಗಮಗಳು ಅಂತಿದಾವೆ. ಅವುಗಳನ್ನು ಕೂಡ ಕ್ರೋಢೀಕರಣ ಮಾಡಿದ್ದಾರೆ ನಿಜಗುಣ ಶಿವಯೋಗಿಗಳು. ಅಂದ್ರೆ ಆಗಮಗಳ ಅಭಿಪ್ರಾಯವೂ ಇದೆ, ನಿಗಮಗಳ ಅಭಿಪ್ರಾಯವೂ ಇದೆ, ಒಂದೇ, ಬೇರೆ ಬೇರೆ ಇಲ್ಲ ಅಂತ ಕ್ರೋಢೀಕರಣ ಮಾಡುವುದಕ್ಕಾಗಿ ಅವ್ರು ಮಾಡಿದ್ದು. ಪರಂತು ಏನು ಮಾಡ್ತಾರೆ ಕೆಲವು ಜನ, ನಿಗಮಗಳನ್ನು ಒಪ್ಪಿದಾರೆ ಅಂದ್ರೆ ವೀರಶೈವರು, ಅವರು ಜಾತಿ ಹೆಚ್ಚಿರವ್ರಿಗೆ. ಅವ್ರಿಗೆ ಜಾತಿ ಹೆಚ್ಚಿದ್ರೆ ತಾವು ಹಾಳಾದರೂ ಮುಂದೆ ಕುಂತು ಮುಮುಕ್ಷುಗಳಿಗೆ ಹಾಳಾದ ಬುದ್ಧಿ ಕೊಟ್ಟರು ಅಂತ ಅದ್ರ ಅರ್ಥ. ಮತ್ತೇನಿಲ್ಲ. ಜಾತಿ ಇಲ್ಲ, ಜಾತಿ ಇಟ್ಕೊಂಡ್ರವ್ರು ಎಲ್ಲರೂ ಜಾತಿ ಶಬ್ದ ಬಳಸಿದ್ದಾರೆ ನೋಡ್ರಿ. ಮನುಜ ಅಂತಾರೆ, ನರರು ಅಂತಾರೆ, ಇತ್ಯಾದಿ ಶಬ್ದಗಳೇ ಇದಾವಲ್ಲದೆ ಮಾನವರು ಅಂತಾರೆ. ಆದ್ರೆ ಜಾತಿ ಶಬ್ದವನ್ನು ಎಲ್ಲೆಲ್ಲೂ ಬಳಸಿಲ್ಲ. ಜಾತ್ಯಾದಿಗಳು ಹಂಗಿಲ್ಲದೆ ಅಂತ ಅವರೇ ಬರೆದ್ದಾರೆ. ಜಾತ್ಯಾದಿಗಳು ಹಂಗಿಲ್ಲದೆ ಸಾಧನ ಚತುಷ್ಟಯ ಸಂಪತ್ತು ಬರಿತಾನೆ ಅಧಿಕಾರಿ ಅಂತ ಬರೆದ್ದಾರೆ ಅವರು. ಜಾತ್ಯಾದಿಗಳು ಹಂಗಿಲ್ಲ. ಪರಂತು ಈ ಆಗಮಗಳನ್ನು ಸೇರಿಸಿದ್ದನ್ನು ನೋಡಿ ಕೆಲವು ಜನ ಪಂಡಿತರು ಆಗಿ ಹೋದ್ರ. ಅವರು ಆಗಿ ಹೋದ್ರ ಅಂದ್ರೆ ಏನು? ಮುಕ್ತರಾಗ್ಲಿಲ್ಲ ಅಂತ ಅದರ ಅರ್ಥ, ಮತ್ತೇನಿಲ್ಲ. ಯಾಕೆ? ಜಾತಿಗೆ ಗಂಟು ಬಿದ್ದರು. ಜಾತಿಗೆ ಯಾವಾಗ ಗಂಟು ಬಿದ್ದರು ಅವಾಗ ಅವರು ಮುಕ್ತರಾಗಲಿಕ್ಕೆ ಸಾಧ್ಯವೇ ಇಲ್ಲ. ಜಾತಿ ಇಟ್ಕೊಂಡು ಶಾಸ್ತ್ರ ಯಾವನೂ ಹೇಳಬಾರ್ದು, ಯಾವನು ಕೇಳಬಾರ್ದು ಅಂತ ನಾನು ಆಗಾಗ ಹೇಳ್ತಾನೆ ಇರ್ತೇನೆ. ನಿರ್ಬಿಡೆ, ಅದ್ರಾಗೇನು ಬಿಡೆ ಇಲ್ಲ, ಏನಿಲ್ಲ. ಮನಸ್ಸಿಗೆ ಶಾಸ್ತ್ರ, ಮನಸ್ಸಿಗೆ ಶಾಸ್ತ್ರ, ಮನಸ್ಸಿಗೆ ಜಾತಿ ಹೇಳ್ರಿ. ಯಾವ ಜಾತಿ ಹೇಳ್ತಾರೆ ಹೇಳ್ರಿ. ನೀವು ಸಿದ್ಧ ಮಾಡಿ ಕೊಡ್ರಲ್ಲ, ಜಾತಿ ವಾಚಕ ಶಬ್ದ ಸಿದ್ಧ ಮಾಡಿ ಕೊಡ್ರಿ. ಇದು ಜಾತಿ ಹೇಳ್ತದ ಅಂತ ಹೇಳ್ರಿ. ನಮ್ಮ ಮನಸ್ಸಿಗೆ ಯಾವ ಜಾತಿ ಹೇಳ್ತದ ನೋಡೋನು. ಹೀಗಾಗಿ ಈ ಏನು ಬಡ್ದಾಡ್ರಲ್ಲ ಆಗಮ ಶಬ್ದ ಇಟ್ಕೊಂಡು ವೀರ ಶೈವರು ಅವ್ರ ಕೊರಳಾಗ ಒಂದು ಲಿಂಗ ಕಟ್ಟಿ ಫೋಟೋ ತೆಗೆದ್ರು. ಅದನ್ನೇ ಕಟ್ಬೇಕಾಗಿತ್ತು. ಏನು ಕೆಲಸ ಇತ್ತು? ಸಿದ್ಧಾರೂಢ ಹಾಕೊಂಡು ಬಿಚ್ಚಿ ಹೋಗೋದ್ರಲ್ಲ. ಮತ್ತು ಲಿಂಗವೇನು ನನ್ನ ಸ್ವರೂಪ ಆದ್ಮೇಲೆ ಇದಾಕ್ಬೇಕು. ಸಾಧಕರು ತೆಗೆದೋಗಿವಂಗಿಲ್ಲ, ಅವ್ರು ತೆಗೆದು ಹೋಗೋದ್ರಂತ ನಾವು ತೆಗೆದೋಗಿವಂಗಿಲ್ಲ. ನಾವು ತೆಗೆದು ಹೋಗಿದ್ದೀವಿ ಅಂದ್ರೆ ನಾವು ಹಾಳಾಕ್ಕೇವಿ. ಇದೇನೋ ಬಂದಾಗ ಏನೇನೋ ಆಗಬಾರ್ದು ಅಂತ ನೆನಪು ಅಷ್ಟೇ, ಮತ್ತೇನಿಲ್ಲ. ಅದಕ್ಕಾಗಿ ಇಲ್ಲಿ ಜಾತಿ ವಾಚಕ ಶಬ್ದವನ್ನು ಇಟ್ಕೊಂಡು ಏನೇನೋ ಅರ್ಥ ಮಾಡಿದಾರಲ್ಲ. ನಿಜಗೊಂಡರ ಅಭಿಪ್ರಾಯ ಏನಿತ್ತು ಅಂತ ಕೇಳಿದರೆ, ಶಕ್ತಿ ವಿಶಿಷ್ಟಾದ್ವೈತಿಗಳನ್ನು ತೆಗಿಬೇಕಾಗಿತ್ತು ಅವರು. ಶಕ್ತಿ ವಿಶಿಷ್ಟಾದ್ವೈತಿಗಳು ಪರಮ ಅದ್ವೈತ ಹೇಳೋದಿಲ್ಲ ಅವರು. ಅದಕ್ಕೆ ಹೇಳಿದ್ನೆಲ್ಲ ಒಂದಿಬ್ಬರು ಪಂಡಿತರು ಅದು ಶುದ್ಧಾದ್ವೈತ ಅಂತ ಬರ್ಕೊಂಬಂದಾರೆ. ಶುದ್ಧಾದ್ವೈತ ಅಂದ್ರೇನು, ಅದ್ವೈತ ಅಂದ್ರೇನು ಬಿಡಿಸಿ ಹೇಳ್ರಿ ಅಂತ ಕೇಳಾವಿದ್ ನಾವು. ಸಿಗಲೇ ಇಲ್ಲ ನನಗೆ ಅವರು, ಸಿಗಲೇ ಇಲ್ಲ, ಕರೆನೂ ಸಿಗಲಿಲ್ಲ. ಒಂದು ಸಲ ಅದು ಒಬ್ಬರು ಮಧ್ಯಸ್ಥರು, ನಮ್ಮ ಮಲ್ಲಾನಂತವ್ರು ಮಧ್ಯಸ್ಥರು ಏನು ಮಾಡಿದರು, ಅವ್ರಿಗೆ ನಿಮಗೆ ಒಂದಿಷ್ಟು ಚರ್ಚೆ ಮಾಡಿಸ್ಬೇಕಂತ ಆಸೆ ಆಗೈತಿ, ಏನಂತೀರಿ ಅಂದ್ರೆ ನನಗೆ. ಅವಾಗ ನಾನು ಇನ್ನು ಕರಿ ಅವನಂತೇಳಿ, ಇನ್ನು ಏನೇನು ಸಮಸ್ಯೆ ಬಂದವ ಅವ್ರನ್ನ ಕರೀರಿ, ನಾವು ಉತ್ತರ ಕೊಡ್ತೇನೆ ಅಂತೇಳಿ ಮುಂದೆ ಒಪ್ಕೊಂಡು ಎಲ್ಲಿ ಒಂದು ಜಾಗ ಯೋಜನೆ ಮಾಡಿದ್ವಿ. ಹುಣಸೆವಾರಿ ಅಂತಿದೆ ನಮ್ಮ ಬೆಳಗಾವಿ ಹತ್ತಾರೆ, ಕಾಕ್ತಿ ಹತ್ತಾರೆ. ಅಲ್ಲಿ 15 ದಿನ ಕೂಡುದಂತ ತೀರ್ಮಾನ ಆಯಿತು. ಕೊನೆಗೆ ಬೆಳಗಾವಿ ಹಡಿತಿ ಎತ್ತದ. ನಾವು ಬ್ಯಾಡಪ್ಪ ಅವ್ರದ್ದು ಅವರೇ ಕರೆ ಅಂತಾರೆ, ನಾವೇ ಕರೆ ಅಂತೇವೆ, ಸುಮ್ಮನೆ ಮನಸ್ಸು ಕೆಡ್ತಾವು, ಬ್ಯಾಡ ಚರ್ಚೆ ಅಂದ್ರೆ ಬಿಡು. ಅವನ ಕೇಳಿದವ ಚರ್ಚೆ ಮಾಡಲಿಕ್ಕೆ. ಯಾರ ಹೆಸರು ಅನ್ನೋದು ಮಲ್ಲಪ್ಪ ಗೊತ್ತೈತೆ, ನಮ್ಮ ಮಲ್ಲನಗೌಡ್ರಿಗೆ ಗೊತ್ತೈತಿ. ಅವನೇ ಕೇಳಿದಾವ ಇದನ್ನ ಈ ವಿಷಯ. ಅದಕ್ಕೆ ನಾವು ಅಲ್ಲೇ ಅಂತ ಅವನ ಜೋಡಿ ಇನ್ನೊಬ್ಬ ಅದ ಪಿ ಬಸವಣ್ಣ, ಇವರಿಬ್ಬರು ಕೂಡಿ ವೀರಶೈವ ಅಂದರು ನಿಜಗೊಂಡ್ರಿಗೆ. ಅದನ್ನು ಹೇಳಾಕತ್ತೇನೆ. ಅವ್ರ ಹೆಸರು ಹೇಳೋನು, ಏನು ತಪ್ಪಿಲ್ಲ, ಇಬ್ಬರು ಹೋಗಿದ್ದಾರೆ ಅವರು ಈ ಲೋಕ ಬಿಟ್ಟು. ಯಾಕೆ ನೆನಪು ಮಾಡೀನಿ ಅಂದರೆ, ಇರುವ ಶಾಸ್ತ್ರವನ್ನು ಕೆಡಿಸಿ ಹೇಳಬಾರ್ದು ಅಂತ ನನ್ನ ಉದ್ದೇಶ ಅಷ್ಟೇ, ಮತ್ತೇನಲ್ಲ. ಅವ್ರ ಮೇಲೆ ನಮಗೆ ದ್ವೇಷವೂ ಇಲ್ಲ, ರಾಗೂ ಇಲ್ಲ. ಯಾಕಂದ್ರೆ ಅವರು ನಮ್ಮ ಸ್ವರೂಪನೇ ಇದ್ದಾರೆ. ದ್ವೇಷ ರಾಗ ತೊಗೊಂಡು ನಾವೇನು ಮಾಡೋದು? ಆದ್ರೆ ಕೆಡಿಸಬಾರ್ದು. ಆದರೆ ನಿಜಗುಣರ ಹೃದಯ ಏನಿದೆ ಅಂದರೆ, ನಿಗಮ ಆಗಮಗಳು ಅದ್ವೈತವನ್ನೇ ಹೇಳುವುದರಲ್ಲಿ ಪರ್ಯವಸಾನವಾಗುತ್ತವೆ ಅಂತ ಅಭಿಪ್ರಾಯ ಇದೆ. ಅಲ್ಲದೆ ಆಗಮ ಬಿಡ್ಬೋದಾಗಿತ್ತು, ಅವರು ಬಿಡಲಿಲ್ಲ. ಯಾಕೆ ಬಿಡಲಿಲ್ಲ? ಅದು ಅದ್ವೈತದಲ್ಲೇ ಕೊನೆಗೊಳ್ಳಬೇಕು. ಇರೋದು ಒಂದೇ ಒಂದು ತತ್ವ ಇದೆ. ಒಂದೇ ಒಂದು ತತ್ವ ಇರುವಾಗ ಅದನ್ನು ಎರಡು ಯಾಕೆ ಮಾಡಬೇಕು?
ಶಕ್ತಿ ವಿಶಿಷ್ಟ ಅಂತ ಯಾಕೆ ಕರಿಬೇಕು? ನಮ್ಮಲ್ಲಿಯೂ ಶಕ್ತಿ ಹೇಳ್ತೇವೆ, ವಿಶಿಷ್ಟ ಅನ್ನೋದಿಲ್ಲ. ಅದರ ಸ್ವರೂಪ ಅಂತ ಹೇಳ್ತೇವೆ. ಅಗ್ನಿಯಲ್ಲಿ ದಾಹಕ ಶಕ್ತಿ ಇದೆ, ಅದು ಅಗ್ನಿಯ ಸ್ವರೂಪವೇ. ಆತ್ಮನಲ್ಲಿ ನಾವು ಮಾಯೆಯನ್ನು ಅಂಗೀಕಾರ ಮಾಡಿದ್ದೀವಿ, ಮಾಯಾಶಕ್ತಿಯನ್ನು ಅಂಗೀಕಾರ ಮಾಡಿದ್ದೀವಿ, ಅದು ಆತ್ಮನ ಸ್ವರೂಪವೇ ಅಲ್ಲದೆ ಆತ್ಮನಿಗಿಂತಲೂ ಭಿನ್ನ ಇಲ್ಲ. ನಾವು ಶಕ್ತಿ ಅಂಗೀಕಾರ ಮಾಡಿಲ್ಲ, ಮಾಡಿದ್ದೇವೆ. ಈ ಜಗತ್ತು ಉತ್ಪತ್ತಿ ಆಗೋದಕ್ಕೆ ಮಾಡಿದ್ದೇವೆ. ಕೊನೆಗೆ ಅದನ್ನು ಏನಂತ ತೆಗೆದು ಹಾಕಿದ್ದೀವಿ ನಾವು? ಆಭಾಸ, ಮಾಯೆ ಇಲ್ಲ ಅಂತ ತೆಗೆದು ಹಾಕಿದ್ದೀವಿ. ನಾವು ಅದನ್ನು ಇಟ್ಕೊಳ್ಳಿಲ್ಲ, ತೆಗೆದು ಹಾಕಿದ್ದೀವಿ. ಯಾತಕ್ಕೆ ಶಕ್ತಿ ಅಂಗೀಕಾರ ಮಾಡಿದ್ದೀವಿ? ಜಗತ್ತು ಉತ್ಪತ್ತಿ ಆಗುವುದಕ್ಕಾಗಿ ಅಂಗೀಕಾರ ಮಾಡಿದ್ದೀವಿ. ಜಗತ್ತಿಲ್ಲ ಅಂತ ಹೇಳಿದ ಮೇಲೆ ಅದನ್ನು ತೆಗೆದು ಹೋಗಿದ್ದೀವಿ ನಾವು. ಆದರೆ ಅವರು ಅದನ್ನು ಅಲ್ಲೇ ಬಿಟ್ಟರು. ಶಕ್ತಿ ಅನ್ನೋದೊಂದು ವಿಶಿಷ್ಟ, ಕೂಡಿಕೊಂಡೇ ಇದೆ. ಇದನ್ನು ತೆಗಿಬೇಕಾಗಿತ್ತು ನಿಜಗುಂಡ್ರಿಗೆ. ಅದಕ್ಕಾಗಿ ನಿಗಮ ಆಗಮಗಳನ್ನು ಕೂಡಿಸಿ ಬರೆದರಿವರು. ಅದನ್ನೇನೇನೋ ಶಬ್ದಾರ್ಥ ತಿಳ್ಕೊಂಡು ಜಾತಿ ಹೆಚ್ಚಿದ್ರು ಅಂತ ಏನೋ ನೆನಪಾಯ್ತು, ಹೇಳಿದ್ದೇನೆ. ಮತ್ತು ಟೈಮ್ ಆಯಿತು. ಉಳಿದ ವಿಷಯವನ್ನು ನಾಳೆ ತಿಳಿಯುವನವೆಂದು ಹಾರೈಸಿ ವಿರಮಿಸುತ್ತೇನೆ. ಓಂ ತತ್ಸತ್ ಪರಬ್ರಹ್ಮಣೇ ನಮಃ.